ನಮಸ್ತೆ. ನಿನ್ನೆ ಏನಂತಂದ್ರೆ ಹಣಕಾಸು ಆಯೋಗದ ಬಗ್ಗೆ ಫಿನಾನ್ಸ್ ಕಮಿಷನ್ಸ್ ಬಗ್ಗೆ ನೋಡ್ತಿದ್ದೀವಿ. ಇವತ್ತು ಏನಂತಂದ್ರೆ ಕರ್ನಾಟಕ ಹಣಕಾಸು ಆಯೋಗದ ಬಗ್ಗೆ ನೋಡೋಣ ಅಂತ. ಹಾಗಾದ್ರೆ ಪ್ರತಿಯೊಂದು ರಾಜ್ಯಕ್ಕೆ ಒಂದೊಂದು ಏನಂತಂದ್ರೆ ಹಣಕಾಸು ಆಯೋಗಗಳು ಅಂತೇಳಿ ಇರ್ತವೆ. ಪ್ರತಿಯೊಂದು ರಾಜ್ಯಕ್ಕೆ ಒಂದೊಂದು ಏನಂತಂದ್ರೆ ಹಣಕಾಸು ಆಯೋಗಗಳು ಇರ್ತವೆ. ಸೊ ಏನಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಏನಂತಂದ್ರೆ ಒಂದು ಹಣಕಾಸು ಆಯೋಗ ಇರೋದನ್ನು ನಾವು ನೋಡ್ತೀವಿ. ಓಕೆ, ರಾಜ್ಯ ಹಣಕಾಸು ಆಯೋಗ, ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. ಇದಕ್ಕೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. ಫೈನಾನ್ಸ್ ಕಮಿಷನ್ ಅಂತೇಳಿ ಸ್ಟೇಟ್ ಫಿನಾನ್ಸ್ ಕಮಿಷನ್. ಹಾಗಾದ್ರೆ ಈ ರಾಜ್ಯ ಹಣಕಾಸು ಆಯೋಗವನ್ನು ನೇಮಿಸುವವರು ಯಾರಿರ್ತಾರೆ? ರಾಜ್ಯ ಹಣಕಾಸು ಆಯೋಗವನ್ನು ನೇಮಕ ಮಾಡೋರು ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಹಾಗಾದ್ರೆ ಎಷ್ಟು ಅವಧಿಗೆ ಅಂತ ಕೇಳಿದರೆ 5 ವರ್ಷದ ಅವಧಿಗಳಿಗೆ ಏನಂತಂದ್ರೆ ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು ಏನು ಮಾಡ್ತಾರೆ? ನೇಮಕ ಮಾಡುತ್ತಾರೆ. ಹಾಗಾದ್ರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಅಂತ ಕೇಳಿದ್ರೆ, ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವ ವಿಧಿ 243 ಉಪವಿಧಿ ಏನಂತಂದ್ರೆ ಇದರ ಬಗ್ಗೆ ಹೇಳ್ತಿತ್ತಂದ್ರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಏನಂತಂದ್ರೆ ಮಾಹಿತಿ ಕೊಡುತ್ತೆ. ಯಾವುದರ ಬಗ್ಗೆ? ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವಂಥ ವಿಧಿ ಯಾವುದು ಅಂತ ಕೇಳಿದ್ರೆ 243 ಸಬ್ ಆರ್ಟಿಕಲ್ ಅದರ ಬಗ್ಗೆ ಹೇಳ್ತಿತ್ತೆ ಅಂತಂದ್ರೆ ರಾಜ್ಯ. ಪ್ರತಿಯೊಂದು ರಾಜ್ಯಕ್ಕೆ ಏನಂತಂದ್ರೆ ಒಂದೊಂದು ಏನಿರಬೇಕು? ರಾಜ್ಯ ಹಣಕಾಸು ಆಯೋಗಗಳು ಇರಬೇಕು ಅಂತೇಳಿ ತಿಳಿಸಿರುವಂಥ ವಿಧಿ ಆರ್ಟಿಕಲ್ 243 ಸಬ್ ಆರ್ಟಿಕಲ್ ಓಕೆ. ಹಾಗಾದ್ರೆ ಭಾಗ ಯಾವುದು ಅಂತ ಕೇಳಿದ್ರೆ 9ನೇ ಭಾಗ. ಭಾಗ ಯಾವತ್ತು ಏನಂತಂದ್ರೆ ರೋಮನ್ ಅಂಕಿಯಲ್ಲೇ ಬರೀಬೇಕು ಸ್ನೇಹಿತರೆ. ಸೊ 9ನೇ ಭಾಗ ಇದರ ಬಗ್ಗೆ ಹೇಳ್ತಿತ್ತಂದ್ರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸುವಂಥದ್ದು. ಇವುಗಳ ಉದ್ದೇಶ ಏನದ ರೀ? ರಾಜ್ಯ ಹಣಕಾಸು ಆಯೋಗದ ಉದ್ದೇಶ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಸ್ವ ತೆರಿಗೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡುವುದಾಗಿದೆ. ಈಗ ರಾಜ್ಯದ ಸ್ವ ತೆರಿಗೆ ಅಂತ ಕೇಳಿದ್ರೆ, ರಾಜ್ಯದ ಸ್ವಂತ ಏನಂತಂದ್ರೆ ಟ್ಯಾಕ್ಸಿಂದ ಬರುವಂಥ ಇನ್ಕಮಿಂದ ಏನು ಮಾಡೋದು ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ. ಓಕೆ, ಸ್ಥಳೀಯ ಸಂಸ್ಥೆಗಳು ಅಂತಂದ್ರೆ ಯಾವ್ಯಾವುದು ಅಂತಂದ್ರೆ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಂತೇಳಿ ಬರುತ್ತೆ. ಬಳವಂತರಾಯ್ ಮೆಹ್ತಾ ಸಮಿತಿ 3 ಟೈರ್ ಪಂಚಾಯತ್ ವ್ಯವಸ್ಥೆಗೆ ಅಂತಂದ್ರೆ ಶಿಫಾರಸು ಮಾಡಿತ್ತು. 1957-58 ವರದಿ ಕೊಟ್ಟಿತ್ತು. ನೇಮಕ ಆಗಿದ್ದು 57-58 ವರದಿ ಕೊಟ್ಟಿತ್ತು. ಓಕೆ, ಹಾಗಾದ್ರೆ ರಾಜ್ಯದ ಸ್ವ ತೆರಿಗೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನವನ್ನು ಹಂಚಿಕೆ ಮಾಡುವುದೇ ರಾಜ್ಯ ಹಣಕಾಸು ಆಯೋಗದ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಅದೇ ಥರ ಏನಂತಂದ್ರೆ ಆರ್ಟಿಕಲ್ ನೋಡ್ರಿ, ಕರೆಕ್ಟ್ ತಿಳ್ಕೊಳ್ಬೇಕು. 243 ಸಬ್ ಆರ್ಟಿಕಲ್ ಎದರ ಬಗ್ಗೆ ಹೇಳ್ತಿತ್ತ ಅಂತಂದ್ರೆ ನಗರ ಸಂಸ್ಥೆಗಳಿಗೆ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ಗಳಿಗೆ ಹಣಕಾಸಿನ ಹಂಚಿಕೆ ಮಾಡೋದಾಗಿದೆ. ಓಕೆ, ನಗರ ಪ್ರದೇಶಗಳಲ್ಲಿ ಏನಂತಂದ್ರೆ ಮಹಾನಗರ ಪಾಲಿಕೆ ಅಂತೇಳಿ ಬರ್ತಾವಲ್ಲ, ಮಹಾನಗರ ಪಾಲಿಕೆಗಳಿಗೆ, ಎಂಥ ಪಾಲಿಕೆ? ಮಹಾನಗರ ಪಾಲಿಕೆಗಳಿಗೆ ಏನಂತಂದ್ರೆ ಅನುದಾನವನ್ನು ಹಂಚಿಕೆ ಮಾಡೋದಾಗಿದೆ. ಯಾವುದಕ್ಕೆ? ಮಹಾನಗರ ಪಾಲಿಕೆಗಳಿಗೆ ಏನಂತಂದ್ರೆ ಅನುದಾನ ಹಂಚಿಕೆ ಮಾಡೋದು ಇದರ ಉದ್ದೇಶ ಆಗಿದೆ. ಓಕೆ, ನೆಕ್ಸ್ಟ್ ಏನಂತ ಅದೇ ಥರ ಸ್ಥಳೀಯ ಸಂಸ್ಥೆಗಳಿಗೆ ಅಂತಂದ್ರೆ 243 ಉಪವಿಧಿ ಬಗ್ಗೆ ಹೇಳುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ ಗೊತ್ತಿರಬೇಕು ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಓಕೆ ಎಷ್ಟಾಗಿದ್ದಾವೆ ಇಲ್ಲಿವರೆಗೆ? ಕರ್ನಾಟಕ ರಾಜ್ಯದಲ್ಲಿ 4 ರಾಜ್ಯ ಹಣಕಾಸುಗಳನ್ನು ನೇಮಕ ಮಾಡಲಾಗಿದೆ. ಇಲ್ಲಿವರೆಗೆ ಎಷ್ಟಾಗ್ಯಾವ ಕರ್ನಾಟಕದಲ್ಲಿ? 4 ರಾಜ್ಯ. ನೋಡಿ, ಮೊದಲನೆಯ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ, ಫಸ್ಟ್ ಕರ್ನಾಟಕ ಫಿನಾನ್ಸ್ ಕಮಿಷನ್ ಯಾವಾಗಾಯಿತು ರೀ? ನೇಮಕ ಯಾವಾಗಾಯಿತು? ಏನೇನಾಯ್ತು ನೋಡ್ರಿ. ಇಲ್ಲಿ ನೋಡ್ರಿ, ನೇಮಕ ಆಗಿದ್ದು 1994 ಜೂನ್ 10ಗೆ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೆಯ ಹಣಕಾಸು ಆಯೋಗ ನೇಮಕ ಆಯಿತು. 1994 ಜೂನ್ 10ಗೆ ಏನಂತಂದ್ರೆ ನೇಮಕ ಆಗ್ತದ. ನೆಕ್ಸ್ಟ್ ಏನಂತಂದ್ರೆ ಇದರ ಅಧ್ಯಕ್ಷ ಯಾರಿದ್ರಪ್ಪ ಅಂತ ಕೇಳಿದ್ರೆ ಡಾಕ್ಟರ್ ಜಿ ತಿಮ್ಮಯ್ಯ ಅಂತ ಹೇಳಿದ್ರು. ಡಾಕ್ಟರ್ ಜಿ ತಿಮ್ಮಯ್ಯ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಮೊದಲನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ. ಓಕೆ, ಇದರ ಅವಧಿ ಏನದ ರೀ ಅಂತ ಕೇಳಿದ್ರೆ ಅವಧಿ 1997-98 ಎಕನಾಮಿಕ್ ಇಯರಿಂದ 2001-2002 ಎಕನಾಮಿಕ್ ಇಯರ್ವರೆಗೆ ಇದರ ಅವಧಿ ಇರ್ತದೆ. 1997-98ರಿಂದ 2001-2ನೇ ಆರ್ಥಿಕ ವರ್ಷದವರೆಗೆ ಏನಂತಂದ್ರೆ ಅವಧಿ ಇರ್ತದೆ. ಎಷ್ಟನೇ ಹಣಕಾಸು ಆಯೋಗದ ಅಂತ ಕೇಳಿದ್ರೆ ಮೊದಲನೇ ರಾಜ್ಯ ಹಣಕಾಸು ಆಯೋಗದ ಅವಧಿ ಇರುತ್ತೆ. ನೆಕ್ಸ್ಟ್ ಎರಡನೇದು ನೋಡ್ರಿ. ಈಗ ಎರಡನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ. ಎರಡನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ನೇಮಕ ಆಗಿದ್ದು 2000 ಅಕ್ಟೋಬರ್ ಎಷ್ಟು ಅಂತ ಕೇಳಿದ್ರೆ ಅಕ್ಟೋಬರ್ 25ಗೆ ನೇಮಕ ಆಗುತ್ತೆ. ಅಕ್ಟೋಬರ್
2000 ಏನಂತಂದ್ರೆ ನೇಮಕ ಆಗ್ತದ 2ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ. ಇದರ ಅಧ್ಯಕ್ಷರು ಯಾರಾದ್ರ ಅಂತಂದು ಕೇಳಿದರೆ KP ಸುರೇಂದ್ರನಾಥ್ ಅಂತೇಳಿ ಆದ್ರ KP ಸುರೇಂದ್ರನಾಥ್ ಅವರು ಏನಂತಂದ್ರೆ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಓಕೆ, ಇದರ ಅವಧಿ ಏನಿದೆ ರೀ ಅಂತ ಕೇಳಿದರೆ ಇದರ ಅವಧಿ 2006-7 ಇಂದ 2010-11 ಏನಂತಂದ್ರೆ ಇದರ ಅವಧಿ ಇರೋದನ್ನು ನಾವು ನೋಡ್ತೀವಿ. ಎಲ್ಲಿಂದ ಎಲ್ಲಿವರೆಗೆ 2006-7 ಇಂದ 2010-11ವರೆಗೂ ಏನಂತಂದ್ರೆ ಇದರ ಅವಧಿ ಇರೋದನ್ನು ನೋಡ್ತೀವಿ. ನೆಕ್ಸ್ಟ್ ಉದ್ದೇಶ ಏನ್ರಿ ಎಲ್ಲ ಹಣಕಾಸು ಆಯೋಗದ ಏನಂತಂದ್ರೆ ಕರ್ನಾಟಕದ ಸ್ವಂತ ತೆರಿಗೆಯಲ್ಲಿ ಈ ಸ್ವಂತ ತೆರಿಗೆ ಯಾವ್ಯಾವ ಬರ್ತಾವ ಅಂತೇಳಿ ನೋಡೋಣ. ಸ್ಟೇಟ್ ಗೌರ್ಮೆಂಟ್ ವಿಧಿಸುವಂಥ ತೆರಿಗೆ ಯಾವುದಾದವ್ರಿ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಅವು ಕೂಡ ಏನಂತಂದ್ರೆ ನಿಮಗೆ ಹೇಳ್ಕೊಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ರಾಜ್ಯ ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರದವರು ಯಾವ್ಯಾವ ಟ್ಯಾಕ್ಸನ್ನು ವಿಧಿಸ್ತಾರೆ ಅದರ ಬಗ್ಗೆ ಏನಂತಂದ್ರೆ ಡಿಟೇಲ್ ಆಗಿ ನೋಡೋಣ. ಹಾಗಾದ್ರೆ ನೆಕ್ಸ್ಟ್ ಮೂರನೇದು ನೋಡೋಣ್ರಿ. 3ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ. 3ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ನೇಮಕ ಆಗಿದ್ದು, ಇದು ನೇಮಕ ಆಗಿದ್ದು 2006 ಅಕ್ಟೋಬರ್ 28ಗೆ ನೇಮಕ ಆಗಿದೆ. ನೇಮಕ 2006 ಆಗಸ್ಟ್ 28ಗೆ ಏನಂತಂದ್ರೆ ಮೊದಲನೆಯ ಆದ ನಂತರ 2ನೇದು ಆದ ನಂತರ ಏನಂತಂದ್ರೆ 3ನೇದು ಏನಂತಂದ್ರೆ ನೇಮಕ ಮಾಡಿರುವಂಥದ್ದು. ಹಾಗಾದ್ರೆ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡವ್ರು ಯಾರಂತಂದ್ರೆ YD ಕೊಡ್ಗಿ ಅಂತ ಕರಿತೀವಿ. ಕೊಡ್ಗಿ ಅಂತೇಳಿ ಆಗಿತ್ತು. ಇದು YD ಕೊಡ್ಗಿ ಅಂತೇಳಿ ಕರಿತೀವಿ. ಇದನ್ನು ಯಾವ ಕೊಡ್ಗಿ? YD ಕೊಡ್ಗಿ ಅವರು ಏನಂತಂದ್ರೆ ಈ 3ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ ಏನಂತಂದ್ರೆ ಅಧ್ಯಕ್ಷತೆ ಆಗಿದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಅವಧಿ ಏನಿರ್ತದೆ ರೀ 2011-12 ಇಂದ 15-16ವರೆಗೆ ಏನಂತಂದ್ರೆ ಅವಧಿ ಇರುತ್ತೆ. 3ನೇ ಹಣಕಾಸು ಆಯೋಗದ ಅವಧಿ 2011-12ರಿಂದ 15-16 ಏನಂತಂದ್ರೆ ಅವಧಿ ಇರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಕೊನೆಯದಾಗಿ ಪ್ರಸ್ತುತ ಚಾಲ್ತಿಯಲ್ಲಿರುವುದು ಕರ್ನಾಟಕದಲ್ಲಿ ಪ್ರಸ್ತುತ ಏನಂದ್ರೆ 4ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ಚಾಲ್ತಿಯಲ್ಲಿದೆ ರೀ. ಓಕೆ, ಹಾಗಾದ್ರೆ 4ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ನೇಮಕ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ ನೇಮಕ ಆಗಿದ್ದು 2015 ಡಿಸೆಂಬರ್ 21ಕ್ಕೆ ನೇಮಕ ಆಗಿದೆ. 2015 ಡಿಸೆಂಬರ್ 21ಕ್ಕೆ ನೇಮಕ ಆಗಿದೆ. ಇದರ ಅಧ್ಯಕ್ಷರು ಯಾರಾದ್ರ ಅಂತಂದ್ರೆ CG ಚಿನ್ನಸ್ವಾಮಿ ಅಂತೇಳಿ ಆದ್ರ. ಯಾರಾದ್ರ? CG ಚಿನ್ನಸ್ವಾಮಿ ಅವರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ. ಮತ್ತು ಸದಸ್ಯರು ಕೂಡ ಇದ್ದಾರೆ. ಇದಕ್ಕೆ 2 ಜನ ಏನಂತಂದ್ರೆ ಸದಸ್ಯರು ಇರುತ್ತಾರೆ. ಸೊ ಅದನ್ನು ಕೂಡ ನೆನಪಿಟ್ಕೊಳ್ಬೇಕು. ಯಾಕಂದ್ರೆ ಪ್ರಸ್ತುತ ಚಾಲ್ತಿಯಲ್ಲಿ ಇದೆ ಅಲ್ಲ, ಸೊ ಅದಕ್ಕೆ ಏನಂದ್ರೆ ಸದಸ್ಯರನ್ನು ಕೂಡ ಏನಂತಂದ್ರೆ ಕೇಳುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಅದಕ್ಕೇನಂತಂದ್ರೆ ಮೆಂಬರ್ಸ್ ಯಾರಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ಬೇಕು. ಒಬ್ಬರಿದ್ದಾರೆ HD ಅಮರ್ನಾಥನ್ ಅಂತೇಳಿ, ಒಬ್ಬರಿದ್ದಾರೆ HD ಅಮರ್ನಾಥನ್ ಅಂತೇಳಿದ್ದಾರೆ. ಮತ್ತೊಬ್ಬರಿದ್ದಾರೆ ಡಾಕ್ಟರ್ H ಶಶಿಧರ್ ಅಂತೇಳಿದ್ದಾರೆ. ಡಾಕ್ಟರ್ H ಶಶಿಧರ್ ಅವರು ಇದ್ದಾರೆ. 2 ಜನ ಸದಸ್ಯರಿರುವಂಥದ್ದು. ಇದಕ್ಕೆ ಅವಧಿ ಏನದ ರೀ ಅಂತ ಕೇಳಿದ್ರೆ ಈ 4ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗದ ಅವಧಿ ಇದೆ 2018-19 ಇಂದ 2022-23 ಇದರ ಟರ್ಮ್ ಇರೋದು. ಓಕೆ, 2018-19 ಆರ್ಥಿಕ ವರ್ಷದಿಂದ 22-23 ಆರ್ಥಿಕ ವರ್ಷ ಅವಧಿ ಇರುತ್ತೆ ರೀ. ಎಷ್ಟೇ ಹಣಕಾಸು ಆಯೋಗದ ಅಂತ ಕೇಳಿದ್ರೆ 4ನೇ ಕರ್ನಾಟಕ ರಾಜ್ಯ ಹಣಕಾಸು. ಈ 4ನೇ ಕರ್ನಾಟಕ ರಾಜ್ಯ ಹಣಕಾಸಿನ ಆಯೋಗದಲ್ಲಿ ನೋಡ್ರಿ ಇಲ್ಲಿ ಏನಂತಂದ್ರೆ ರಾಜ್ಯದ ಸ್ವತೆರಿಗೆಯಲ್ಲಿ ಅಂತಂದ್ರೆ ಸ್ವಂತ ತೆರಿಗೆಯಲ್ಲಿ ರಾಜ್ಯದ ತೆರಿಗೆಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ, ಯಾವ ಸಂಸ್ಥೆಗಳಿಗೆ? ಸ್ಥಳೀಯ ಸಂಸ್ಥೆಗಳಿಗೆ ಮೊದಲು ಎಷ್ಟು ಅಂತಂದ್ರೆ 42% ಏನಂತಂದ್ರೆ ಅನುದಾನವನ್ನು ಕೊಡ್ತಿದ್ರು. ಈ ಹಣಕಾಸಿನ ಆಯೋಗದಲ್ಲಿ 42 ಇಂದ 48ಗೆ ಏನಂತಂದ್ರೆ ಹೆಚ್ಚು ಮಾಡಿದ್ದನ್ನು ನಾವು ನೋಡ್ತೀವಿ. ನಾವು ಕೇಂದ್ರ ಹಣಕಾಸು ಆಯೋಗ ಹೇಳ್ತಿಲ್ಲ, ಕೇಂದ್ರ ಹಣಕಾಸು ಆಯೋಗ ಒಳಗೂ 42 ಇತ್ತು. 42 ಇಂದ 41ಗೆ ಇಳಿಸ್ತಾರೆ 15 ಫೈನಾನ್ಸ್ ಕಮಿಷನ್ ಒಳಗೆ. ಯಾಕಂದ್ರೆ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಣೆ ಮಾಡಿದ್ದರಿಂದ ಏನಂತಂದ್ರೆ ಇಳಿಸ್ತಾರೆ. ಅದನ್ನು ನೋಡ್ಕೊಳ್ಬೇಕು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೋಡ್ರಿ ಈ 4ನೇ ಕರ್ನಾಟಕ ರಾಜ್ಯ ಹಣಕಾಸಿನ ಆಯೋಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಏನು ಇನ್ಕಮ್ ಬರ್ತದಲ್ಲ ಟ್ಯಾಕ್ಸ್ ಸೋರ್ಸಿಂದ, ಟ್ಯಾಕ್ಸ್ ಮೂಲದಿಂದ, ತೆರಿಗೆ ಮೂಲದಿಂದ ಎಷ್ಟು ಆದಾಯ ಬರ್ತದಲ್ಲ ರಾಜ್ಯ ಸರ್ಕಾರದ ಸ್ವಂತ ತೆರಿಗೆಯಲ್ಲಿ, ಅದರಲ್ಲಿ ಏನಪ್ಪ ಅಂತಂದ್ರೆ ಅದರಲ್ಲಿ ನೆಕ್ಸ್ಟ್ ಏನಂತಂದ್ರೆ 100 ರೂಪೀಸ್ ಬರತ್ತಿತ್ತು ಅಂತ ತಿಳ್ಕೊ. ಅದರೊಳಗೆ ಏನಂತಂದ್ರೆ 42% ಏನಂತಂದ್ರೆ ಮೊದಲು ಕೊಡ್ತಿದ್ರು. ಈಗ 42 ಇಂದ ಎಷ್ಟಕ್ಕೆ ಹೆಚ್ಚಳ ಮಾಡಿದಾರೆ? 48ಗೆ ಏನು ಮಾಡಿದ್ದಾರೆ? ಈಗ ಹೆಚ್ಚಳ ಮಾಡಿರೋದನ್ನು ನಾವು ನೋಡ್ತೀವಿ. ಎಷ್ಟಕ್ಕೆ ಹೆಚ್ಚಳ ಮಾಡಿದಾರೆ? 48ಗೆ ಏನು ಮಾಡಿದಾರೆ? ಹೆಚ್ಚಳ ಮಾಡಿದಾರೆ ಸ್ನೇಹಿತರೆ. ಇಷ್ಟು ನೋಡ್ಕೊಳ್ಬೇಕು.
ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಯಾವುದಂತಂದ್ರೆ ನಿಮಗೇನಂತಂದ್ರೆ ಇಲ್ಲಿಗೆ ಏನಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಮುಗಿತದೆ. ನಿಮಗೆ ನಿನ್ನೆ ಡಿಸ್ಕಷನ್ ಮಾಡಿದ್ದೀವಲ್ಲ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೇ ಇಲ್ಲಿವರೆಗೂ ನಾವೇನಂತಂದ್ರೆ ಡಿಸ್ಕಷನ್ ಮಾಡಿದ್ದೀವಿ. ಈಗ ಎರಡನೇದು ಬರೋದ್ರಿ ಕಂಪನಿ ತೆರಿಗೆ. ಯಾವ ತೆರಿಗೆ? ಕಂಪನಿ ತೆರಿಗೆ ಅಂತೇಳಿ ಬರುತ್ತೆ. ಯಾವ ತೆರಿಗೆ? ಕಂಪನಿ ತೆರಿಗೆ. ಎರಡನೇದು ಕಂಪನಿ ತೆರಿಗೆ ಅಥವಾ ಕಾರ್ಪೊರೇಷನ್ ಟ್ಯಾಕ್ಸ್. ಕಂಪನಿ ತೆರಿಗೆ ತೆರಿಗೆ ಓಕೆ. ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಹಾಗಾದರೆ ಕಂಪನಿ ತೆರಿಗೆ ನಮ್ಮ ದೇಶದಲ್ಲಿ ಜಾರಿಗೆ ಬರಬೇಕು ಅಂದ್ರೆ ಹಿನ್ನೆಲೆ ಏನದ ರೀ? ಹಿನ್ನೆಲೆ ಏನದ ನೋಡ್ರಿ. ಇಲ್ಲಿ ನಮ್ಮಲ್ಲಿ ಕಂಪನಿ ತೆರಿಗೆ ಕಾರ್ಪೊರೇಷನ್ ಟ್ಯಾಕ್ಸ್ ಜಾರಿಗೆ ಬರಬೇಕಂದ್ರೆ ಏನು ಹಿನ್ನೆಲೆ ಅದ ರೀ? ಏನು ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ಸ್ ಇದೆ ರೀ ಇದರದ್ದು ಅಂತ ಕೇಳಿದ್ರೆ ನೋಡ್ರಿ, 1914ರಿಂದ 18ರವರೆಗೆ ಫಸ್ಟ್ WW ನಡೀತು. ಫಸ್ಟ್ ವರ್ಲ್ಡ್ ವಾರ್ ನಡೀತು. ಫಸ್ಟ್ ಮಹಾಯುದ್ಧ ಆಯಿತು. WW ಅಂತಂದ್ರೆ ಫಸ್ಟ್ ವರ್ಲ್ಡ್ ವಾರ್ ಅಂತೇಳಿ ಕರಿತೀವಿ. ಮೊದಲ ಜಾಗತಿಕ ಯುದ್ಧ, ಮೊದಲ ಮಹಾಯುದ್ಧ ಆಯಿತು. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟು 1915ರಿಂದ 17ರವರೆಗೆ ಸತತವಾಗಿ 3 ವರ್ಷಗಳ ಕಾಲ ಬರಗಾಲ ಆಗ್ತದ್ರಿ. ಮಹಾ ಆರ್ಥಿಕ ಮುಗ್ಗಟ್ಟು ಉಂಟಾಗ್ತದ. ಮಳೆ ಆಗಂಗಿಲ್ಲ, ಏನಿಲ್ಲ. ಓಕೆ, ಬರಗಾಲ ಉಂಟಾಗ್ತದ. ಬರಗಾಲ ಸಂಭವಿಸತ್ತ. ಓಕೆ. ನೆಕ್ಸ್ಟ್ 1918ರಲ್ಲಿ ಪ್ಲೇಗ ರೋಗ ಬರುತ್ತದೆ. ಓಕೆ, 1918ರಲ್ಲಿ ಯಾವ ರೋಗ? ಪ್ಲೇಗ ರೋಗ ಬರುತ್ತೆ. ಪ್ಲೇಗ ರೋಗ. ಈ ಪ್ಲೇಗ ರೋಗ ಬರೋದು ಇಲಿಗಳಿಂದ ಬರುತ್ತಾ ಸ್ನೇಹಿತರೆ? ಇಲಿಗಳಿಂದ. ಓಕೆ, ಇಲಿಗಳನ್ನು ಏನಂತಂದ್ರೆ ಸಂತಾನೋತ್ಪತ್ತಿಯ ಫ್ಯಾಕ್ಟ್ರಿ ಅಂತೇಳಿ ಕೂಡ ಕರೀತಾರೆ. ಅತಿ ಕಡಿಮೆ ಅವಧಿ ಅಂತಂದ್ರೆ ಗರ್ಭಾವಧಿಯನ್ನು ಧರಿಸುವಂಥ ಪ್ರಾಣಿ ಯಾವುದ್ರಿ ಅಂತ ಕೇಳಿದರೆ ಇಲಿ ಅಂತ ಹೇಳ್ಬೋದು. UPSCಯಲ್ಲಿ ಕೇಳಿದ್ದಾರೆ ಆಲ್ರೆಡಿ ಕ್ವಶನ್. ಇಲಿಯ ಗರ್ಭಾವಧಿಯ ಅವಧಿ ಎಷ್ಟು ಅಂತೇಳಿ ಕೇಳಿದರು. ಓಕೆ, 21 ದಿನಗಳು ಏನಂತಂದರೆ ಇಲಿಯ ಗರ್ಭಾವಧಿಯ ಅವಧಿ ಇರ್ತದ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ನೋಡ್ರಿ, ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದ್ದು ಯಾವಾಗ ರೀ? ಕಂಪನಿ ತೆರಿಗೆ ಜಾರಿಗೆ ಬಂದಿದ್ದು ಯಾವಾಗ ಅಂತಂದ್ರೆ 1900. ಇಷ್ಟೆಲ್ಲ ಏನಂತಂದ್ರೆ ಸಮಸ್ಯೆಗಳು ಇರೋದರಿಂದ ನಮ್ಮ ಆರ್ಥಿಕ ವ್ಯವಸ್ಥೆ ತುಂಬ ಹಾಳಾಗಿತ್ತು. ಓಕೆ, ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಿತ್ತು. ಇದನ್ನು ಸರಿಪಡಿಸಬೇಕು. ಹೇಗಾದರೂ ಮಾಡಿ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಏನು ಮಾಡಬೇಕು? ಸರಿಪಡಿಸ್ಬೇಕಂತೇಳಿ ಉದ್ದೇಶದಿಂದ ಏನು ಮಾಡ್ತಾರೆ ಅಂತಂದ್ರೆ 1918ರಲ್ಲಿ ಏನಂತಂದ್ರೆ ಅಂದಿನ ವೈಸ್ರಾಯರಾಗಿರುವಂಥ ಬ್ರಿಟಿಷ್ ವೈಸ್ರಾಯರಾಗಿರುವಂಥ ಲಾರ್ಡ್ ಚೆಮ್ಸ್ಫರ್ಡ್ ಅವರು ಏನು ಮಾಡ್ತಾರೆ ಅಂತಂದ್ರೆ ಈ ಕಂಪನಿ ತೆರಿಗೆಗೆ ಏನಂತಂದ್ರೆ ಈ ಜಾರಿಗೆ ತರಲು ಏನಂತಂದ್ರೆ ಅವಕಾಶ ಕೊಟ್ಟು ಏನು ಮಾಡ್ತಾರೆ? ಜಾರಿಗೆ ತರ್ತಾರ. 1918ರಲ್ಲಿ ಏನಂತಂದ್ರೆ ಕಂಪನಿ ತೆರಿಗೆಯನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರ್ತಾರ. ಹಾಗಾದ್ರೆ ಕಂಪನಿ ತೆರಿಗೆ ಅಂದ್ರೆ ಏನಪ್ಪ? ಯಾವುದೇ ಕಂಪನಿ ತೆರಿಗೆ ಅಂತ ಕರೀತಾರೆ ಅಂತಂದ್ರೆ ನೋಂದಣಿಗೊಂಡಿರುವ ಕೈಗಾರಿಕೆಗಳು ಮತ್ತು ನಿಗಮಗಳು 1 ವರ್ಷದ ಅವಧಿಯಲ್ಲಿ ಗಳಿಸಿದ ನಿವ್ವಳ ಲಾಭದ ಮೇಲೆ ವರ್ಷದಲ್ಲಿ 1 ಬಾರಿ ವಿಧಿಸುವ ತೆರಿಗೆ ಇದಾಗಿದೆ. ಓಕೆ, ನೋಂದಣಿಗೊಂಡಿರುವಂಥ ಕೈಗಾರಿಕೆಗಳು ಅಂದರೆ ರಿಜಿಸ್ಟರ್ಡ್ ಆಗಿರುವಂಥ ಇಂಡಸ್ಟ್ರೀಸ್ಗಳು ಗಳಿಸುವ 1 ವರ್ಷದ ನಿವ್ವಳ ಲಾಭ. ನಿವ್ವಳ ಲಾಭ ಅಂತಂದ್ರೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ನಿವ್ವಳ ಅಂತಂದ್ರೆ ಏನ್ರಿ? ನೆಟ್ ಅಂತ ಕರಿತೀವಿ. ನಿವ್ವಳ ಲಾಭ ಅಂತಂದ್ರೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಯಾವ ಪ್ರಾಫಿಟ್? ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಪ್ರಾಫಿಟ್ ಎಂಥದ್ದು? ನಿವ್ವಳ ಲಾಭ. ನಿವ್ವಳ ಲಾಭ ಅಂತಂದ್ರೆ ಏನಂತಂದ್ರೆ ಖರ್ಚು ವೆಚ್ಚಗಳನ್ನು ಕಳೆದ ನಂತರ ಉಳಿಯುವಂಥ ಮೊತ್ತವನ್ನೇ ಏನಂತ ಕರೀತಾರ? ನಿವ್ವಳ ಲಾಭ ಅಂತ ಕರೀತಾರೆ ಸ್ನೇಹಿತರೆ. ಖರ್ಚು ವೆಚ್ಚ ಎಲ್ಲನೂ ಕಳಿಬೇಕು. ಕಳೆದ ನಂತರ ಏನಂತಂದ್ರೆ ಏನು ಮೊತ್ತ ಉಳಿತಿತ್ತಲ್ಲ ಅದನ್ನೇ ಏನಂತ ಕರೀತಾರ? ನಿವ್ವಳ ಲಾಭ ಅಂತ ಕರೀತಾರ. ನೆಟ್ ಪ್ರಾಫಿಟ್ ಅಂತೇಳಿ ಕರೀತಾರೆ. ಎಷ್ಟು ಗೊತ್ತಿರಬೇಕು. ಓಕೆ, ಹಾಗಾದರೆ ನಿವ್ವಳ ಲಾಭದ ಮೇಲೆ 1 ವರ್ಷದಲ್ಲಿ ಒಂದೇ 1 ಬಾರಿ ವಿಧಿಸಬೇಕು ಈ ಕಂಪನಿ ತೆರಿಗೆಯಿಂದ ಭಾರತ ಸರ್ಕಾರಕ್ಕೆ. ನೋಡ್ರಿ ಸ್ನೇಹಿತರೆ, 2000 ನೋಡ್ರಿ, ಇದಕ್ಕಿಂತ ಮುಂಚೆ ಏನಂತಂದ್ರೆ 2019 ಮತ್ತು 20ನೇ ಆರ್ಥಿಕ ವರ್ಷದಲ್ಲಿ ಈ ಕಂಪನಿ ತೆರಿಗೆಯಿಂದ ಭಾರತ ಸರ್ಕಾರಕ್ಕೆ 18ರಷ್ಟು ಆದಾಯ ಬಂದಿದ್ದು. ಅತಿ ಹೆಚ್ಚು ಆದಾಯವನ್ನು ಕೊಡ್ತಿತ್ತು. ಅತಿ ಹೆಚ್ಚು ಆದಾಯವನ್ನು ಕೊಡುವಂಥ ತೆರಿಗೆ ಯಾವುದಂದ್ರೆ ಕಂಪನಿ ತೆರಿಗೆ ಆಗಿತ್ತು 2019-20 ಒಳಗೆ. ಬಟ್ ಸ್ನೇಹಿತರೆ ಕೇಳಬೇಕು, ಕರೋನಾ ಬಂದಿದ್ದರಿಂದ ಕರೋನಾದಿಂದ ಎಲ್ಲ ಆರ್ಥಿಕ ಚಟುವಟಿಕೆಗಳು ನಿಂತು ಹೋದವು. ಎಲ್ಲ ಎಕನಾಮಿಕ್ಸ್ ಆಕ್ಟಿವಿಟೀಸ್ಗಳು ಕ್ಲೋಸ್ ಆಗಿದ್ದವು. ಅದರಲ್ಲಿ ಏನಂತಂದ್ರೆ ಇಂಡಸ್ಟ್ರೀಸ್ಗಳು, ಭಾಳಷ್ಟು ಇಂಡಸ್ಟ್ರೀಸ್ಗಳು ಏನಾಗಿದ್ದವು? ಕ್ಲೋಸ್ ಆಗಿದ್ದವು ರೀ. ಇಂಡಸ್ಟ್ರೀಸ್ಗಳು ಕ್ಲೋಸ್ ಆಗಿದ್ದರಿಂದ ಏನಂತಂದ್ರೆ ಮೊದಲು ಏನಂತಂದ್ರೆ ಚಲೋ. ಈಗ ಕರೋನಾ ಬರೋಕ್ಕಿಂತ ಮುಂಚೆ ಏನಂತಂದ್ರೆ ನಮ್ಮ ದೇಶಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಡ್ತಿತ್ತು ಕಂಪ್ನಿ ತೆರಿಗೆ. ಕರೋನಾ ಬಂದ ನಂತರ ಬಹಳಷ್ಟು ಕೈಗಾರಿಕೆಗಳು ಕ್ಲೋಸ್ ಆಗಿದ್ದರಿಂದ 2020-21 ಎಕನಾಮಿಕ್ ಇಯರ್ ಒಳಗೆ ಕಂಪನಿ ತೆರಿಗೆಯಿಂದ ಭಾರತ ಸರ್ಕಾರಕ್ಕೆ ಬರುವಂಥ ಆದಾಯದ ಪ್ರಮಾಣ 13% ಕಡಿಮೆ ಆಯಿತು.
ಮತ್ತು ಎಷ್ಟು ಆದಾಯ ಬಂತು? ಶೇಕಡ 13 ಕಡಿಮೆ ಆಯಿತು. ಮತ್ತೇನಂತಂದ್ರೆ ಮೂರನೇ ಅತಿ ಹೆಚ್ಚು ಆದಾಯ ಕೊಡುವಂಥ ತೆರಿಗೆ ಮೂರನೇ ಸ್ಥಾನಕ್ಕೆ ಹೋಯಿತು. ನೋಡ್ರಿ 19-20ರಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು, 20-21ರಲ್ಲಿ ಏನಂತಂದ್ರೆ ಮೂರನೇ ಸ್ಥಾನಕ್ಕೆ ಹೋಗಿಬಿಟ್ಟಿದೆ. ಓಕೆ, ಯಾಕಂತಂದ್ರೆ ಕರೋನಾ ಒಂದು ರೀಸನ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಈ ಪ್ರೆಸೆಂಟ್ ಇಯರ್ ಅಂತಂದ್ರೆ 2021-22 ಎಕನಾಮಿಕ್ ಇಯರಲ್ಲಿ ಅಥವಾ ಆರ್ಥಿಕ ವರ್ಷದಲ್ಲಿ ಈ ಕಂಪನಿ ತೆರಿಗೆಯಿಂದ ಭಾರತ ಸರ್ಕಾರಕ್ಕೆ ಶೇಕಡ 15ರಷ್ಟು ಆದಾಯ ಬಂದಿದ್ದು. ಕಂಪನಿ ತೆರಿಗೆಯಿಂದ ಎಷ್ಟು ಆದಾಯ ಬಂದಿದ್ದು? 15ರಷ್ಟು ಆದಾಯ, 15% ಇನ್ಕಮ್ ಬಂದಿದ್ದು. ಮೂರನೇ ಅತಿ ಹೆಚ್ಚು ಆದಾಯವನ್ನು ಕೊಡುವ ತೆರಿಗೆ ವಿಧ ಯಾವುದಾಗಿದೆ ಅಂತಂದ್ರೆ ಈ ಕಂಪನಿ ತೆರಿಗೆ ಆಗಿದೆ. ಓಕೆ, ಅತಿ ಹೆಚ್ಚು ನಿನ್ನೆ ಹೇಳಿದೆ, ಅತಿ ಹೆಚ್ಚು ಕೊಡೋದು GST. ಎರಡನೇ ಅತಿ ಹೆಚ್ಚು ಕೊಡೋದು ಯಾವುದಂತಂದ್ರೆ ಇನ್ಕಮ್ ಟ್ಯಾಕ್ಸ್. ಮೂರನೇ ಅತಿ ಹೆಚ್ಚು ಯಾವುದಂದ್ರೆ ಕಂಪನಿ ಟ್ಯಾಕ್ಸ್. ನಾಲ್ಕನೇ ಅತಿ ಹೆಚ್ಚು ಅಂತಂದ್ರೆ ಕೇಂದ್ರ ಅಬಕಾರಿ ಸುಂಕ, ಯೂನಿಯನ್ ಎಕ್ಸೈಸ್ ಡ್ಯೂಟಿ. ಐದನೇ ಅತಿ ಹೆಚ್ಚು ಯಾವುದಂತಂದ್ರೆ ಕಸ್ಟಮ್ ಡ್ಯೂಟಿ ರೀ. ಕಸ್ಟಮ್ ಡ್ಯೂಟಿ ಅಂತಂದ್ರೆ ಏನ್ರಿ? ಸೀಮಾ ಸುಂಕ ಅಂತೇಳಿ ಕರಿತೀವಿ. ಸೀಮಾ ಸುಂಕ, ಕಸ್ಟಮ್ ಡ್ಯೂಟಿ ಅಂತೇಳಿ ಕರಿತೀವಿ. ಆರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ಯಾಕ್ಸ್ ಅಂತೇಳಿ ಕೂಡ ಕರೀತಾರೆ. ಅದಕ್ಕೆ ಯಾವ ಟ್ಯಾಕ್ಸ್ ಅಂತ ಕರೀತಾರ? ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ ಸ್ನೇಹಿತರೆ. ಇಷ್ಟು ನಿಮಗೆ ಏನಂತಂದ್ರೆ ಗೊತ್ತಿರಬೇಕು, ರೈಟ್? ಇದಾದ ನಂತರ ನೆಕ್ಸ್ಟ್ ಬರೋದು ಏನಂತಂದ್ರೆ ಸಂಪತ್ತಿನ ತೆರಿಗೆ ಅಂತೇಳಿ ಬರುತ್ತೆ ಸ್ನೇಹಿತರೆ. ವೆಲ್ತ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಓಕೆ, ಸಂಪತ್ತಿನ ತೆರಿಗೆ ಇಂಪಾರ್ಟೆಂಟ್, ಬಟ್ ಎಟ್ ಪ್ರೆಸೆಂಟ್ ಇದು ಇಲ್ಲ. ಓಕೆ, ಸಂಪತ್ತಿನ ತೆರಿಗೆ ವೆಲ್ತ್ ಟ್ಯಾಕ್ಸ್ ಅಂತ ಕರಿತೀವಿ. ಇದು ಜಾರಿಗೆ ಬಂದಿದ್ದು 1957. ಈ ಅವಧಿಯಲ್ಲಿದ್ದ ನಮ್ಮ ಪ್ರಧಾನಿ ಯಾರಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಇರ್ತಾರೆ. ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ, ಮತ್ತೇನಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ದರು. ಅದೇ ಥರ ಹಣಕಾಸು ಸಚಿವರು ಈ ಅವಧಿಯಲ್ಲಿದ್ದ ಹಣಕಾಸು ಸಚಿವರು ಯಾರು ಇರ್ತಾರೆ ಅಂತ ಕೇಳಿದ್ರೆ ಈ ಅವಧಿಯಲ್ಲಿದ್ದ FM ಅಂತಂದ್ರೆ ಗೊತ್ತಾಗೋದಲ್ಲ. FM ಅಂತಂದ್ರೆ ಫಿನಾನ್ಸ್ ಮಿನಿಸ್ಟರ್. ನೋಡ್ರಿ, ಇದು FM ಯಾರಿದ್ರು ಅಂತಂದ್ರೆ TT ಕೃಷ್ಣಮಾಚಾರಿ ಅವರು ಇರುತ್ತಾರೆ. ಯಾರು ಇರ್ತಾರೆ? TT ಕೃಷ್ಣಮಾಚಾರಿ ಅವರು. ಮತ್ತು ರಾಮಾಚಾರಿ ಅಂದ್ರೆ TT ಕೃಷ್ಣಮಾಚಾರಿ ಫಿನಾನ್ಸ್ ಮಿನಿಸ್ಟರ್ ಇದ್ರು. ಓಕೆ, ಆ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ, ಪ್ರೊಫೆಸರ್ ನಿಕೋಲಸ್ ಕಾಲ್ಡೇರ್ ಸಮಿತಿ. ಈ ಸಮಿತಿ ನೇಮಕ ಆಗಿದ್ದು 1957ನಲ್ಲಿ ನೇಮಕ ಆಗಿತ್ತು. ಈ ಸಮಿತಿಯ ನೋಡ್ರಿ, ಈ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ಸಂಪತ್ತಿನ ತೆರಿಗೆಯನ್ನು ಜಾರಿಗೆ ತರಲಾಯಿತು. ನಿಮಗೆ ಕ್ವಶನ್ ಕೇಳ್ತಾರೆ, ಭಾರತದಲ್ಲಿ ಯಾವ ಸಮಿತಿಯ ಶಿಫಾರಸಿನಂತೆ ಭಾರತದಲ್ಲಿ ಸಂಪತ್ತಿನ ತೆರಿಗೆಯನ್ನು ಜಾರಿಗೆ ತರಲಾಯಿತು ಅಂತ ಕೇಳಿದ್ರೆ ಪ್ರೊಫೆಸರ್ ನಿಕೋಲಸ್ ಕಾಲ್ಡೇರ್ ಸಮಿತಿಯ ಶಿಫಾರಸಿನಂತೆ, ಪ್ರೊಫೆಸರ್ ನಿಕೋಲಸ್ ಕಾಲ್ಡೇರ್ ಸಮಿತಿಯ ಶಿಫಾರಸಿನಂತೆ ನಮ್ಮ ದೇಶದಲ್ಲಿ ಏನು ಜಾರಿಗೆ ತರ್ತಾರ? ಈ ತೆರಿಗೆಯನ್ನು ಜಾರಿಗೆ ತರ್ತಾರ. ಹಾಗಾದ್ರೆ ಈ ಸಂಪತ್ತಿನ ತೆರಿಗೆ ಅಂದ್ರೆ ಏನಪ್ಪ? ಯಾವುದಕ್ಕೆ ಸಂಪತ್ತಿನ ತೆರಿಗೆ ಅಂತ ಕರೀತಾರ ಅಂತಂದ್ರೆ, ಒಬ್ಬ ವ್ಯಕ್ತಿಯು ತನ್ನ ಆದಾಯ ತೆರಿಗೆಯನ್ನು ಪಾವತಿಸಿದ ನಂತರ, ಒಬ್ಬ ವ್ಯಕ್ತಿ ನಾನೇನು ತಿಳ್ಕೊಳ್ರಿ, ಈಗ ನಾನು ಏನಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದ ನಂತರ, ನನ್ನ ಆದಾಯ ತೆರಿಗೆಯನ್ನು ಪಾವತಿಸಿದ ನಂತರ ನನ್ನ ಸಂಪತ್ತಿನ ಮೌಲ್ಯ, ಅದು ಆಸ್ತಿ ರೂಪದಲ್ಲಿ ಇರಲಿ ಅಥವಾ ಹಣದ ರೂಪದಲ್ಲಿ ಇರಲಿ, ನನ್ನ ಸಂಪತ್ತಿನ ಮೌಲ್ಯ ಎಷ್ಟು ಇರಬೇಕ್ರಿ? 30 ಲಕ್ಷಕ್ಕಿಂತ ಹೆಚ್ಚಿದ್ದರೆ, ಎಷ್ಟು ಲಕ್ಷಕ್ಕಿಂತ? 30 ಲಕ್ಷಕ್ಕಿಂತ ಹೆಚ್ಚಿದ್ದರೆ ನನ್ನ ಮೇಲೆ ವಿಧಿಸುವಂಥ ತೆರಿಗೆಯನ್ನು ಏನಂತ ಕರೀತಾರ? ಸಂಪತ್ತಿನ ತೆರಿಗೆ. ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಆದಾಯ ತೆರಿಗೆಯನ್ನು ಪಾವತಿಸಿದ ನಂತರ, ತನ್ನ ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡಿದ ನಂತರ ಆ ವ್ಯಕ್ತಿಯ ಸಂಪತ್ತಿನ ಮೌಲ್ಯ ಎಷ್ಟಿರ್ಬೇಕ್ರಿ? 30 ಲಕ್ಷ, ಮೋರ್ ದೆನ್ 30 ಲ್ಯಾಕ್ ಇರಬೇಕು. ಸರ 30 ಲಕ್ಷ ಅಷ್ಟೇ ಏನ್ರಿ? ಹೌದು, 1957ನಲ್ಲಿ 30 ಲ್ಯಾಕ್ ಅಂತಂದ್ರೆ ಕಡಿಮೆ ಮಾತೇನ್ರಿ? ಅದು ದೊಡ್ಡ ಅಮೌಂಟ್ ರೀ ಅದು. ಓಕೆ, 1957 ಒಳಗೆ ಏನಂತಂದ್ರೆ 30 ಲಕ್ಷ ಅಂತಂದ್ರೆ ಅದು ದೊಡ್ಡ ಮ್ಯಾಟ್ರ್ ಆಗ್ತಿತ್ತು. ಸೊ ಅದಕ್ಕೆ ಏನಂತಂದ್ರೆ ಅಂಥವ್ರ ಮೇಲೆ ವಿಧಿಸುವಂಥ ತೆರಿಗೆ ಇದು ಆಗಿತ್ತು. ಪ್ರಸ್ತುತ ಈ ತೆರಿಗೆ ಇಲ್ಲ ರೀ. ಈ ತೆರಿಗೆಯನ್ನು 2015 ಏಪ್ರಿಲ್ 1ರಂದು ಅಂದಿನ FM ಆಗಿರುವ, FM ಅಂತಂದ್ರೆ ಫಿನಾನ್ಸ್ ಮಿನಿಸ್ಟರ್ ಆಗಿರುವ ಯಾರಂತಂದ್ರೆ ಅರುಣ್ ಜೇಟ್ಲಿ ಅವರು ಇದನ್ನು ರದ್ದುಪಡಿಸಿದ್ದಾರೆ. ಯಾಕೆ ರದ್ದುಪಡಿಸಿದ್ರಿ ಅರುಣ್ ಜೇಟ್ಲಿ ಅವರು ಅಂತ ಕೇಳಿದ್ರೆ, ಈ ತೆರಿಗೆಯಿಂದ ಬರುವಂಥ ಆದಾಯದ ಪ್ರಮಾಣ ಏನಾಗಿತ್ತು? ಕಡಿಮೆ ಆಗಿತ್ತು. ಈ ತೆರಿಗೆಯನ್ನು ಸಂಗ್ರಹಿಸಲು ಮಾಡುವಂಥ ವೆಚ್ಚದ ಪ್ರಮಾಣ ಏನಾಗಿತ್ತು ರೀ? ಹೆಚ್ಚಾಗಿತ್ತು. ಈ ತೆರಿಗೆಯಿಂದ ಸಂಗ್ರಹಿಸುವಂಥ ತೆರಿಗೆ ಪ್ರಮಾಣ ಏನಾಗಿತ್ತು? ಕಡಿಮೆ ಆಗಿತ್ತು. ಮತ್ತು ವೆಚ್ಚ ಜಾಸ್ತಿ ಆಗಿತ್ತು. ಆದಾಯನೇ ಕಡಿಮೆ ಬರತ್ತದ, ವೆಚ್ಚ ಹೆಚ್ಚಾಗತ್ತಿತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಏನು ಮಾಡ್ತಾರ? ಅಂಥ ತೆರಿಗೆನ ಇಟ್ಕೊಂಡ್ರೆ ಏನು ಮಾಡ್ಬೇಕಂತೇಳಿ ಏನು ಮಾಡ್ತಾರ? 2015 ಏಪ್ರಿಲ್ 1ಕ್ಕೆ ಏನಂದ್ರೆ ರದ್ದುಪಡಿಸ್ತಾರ. ಇದನ್ನು ಆಲ್ರೆಡಿ ಏನಂತಂದ್ರೆ FD ಕೇಳ್ಯಾರ ಸ್ನೇಹಿತರೆ, ನೆನಪಿಟ್ಕೊಳ್ಬೇಕು. 2017 FD ಒಳಗೆ 2017 FD ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದರೊಳಗೆ ಇರುತ್ತೆ ನೋಡ್ರಿ ಸಂಪತ್ತಿನ ತೆರಿಗೆ. ಏನಂತೇಳಿ ಕೇಳಿದ್ರು ಅಂತಂದ್ರೆ, ಇತ್ತೀಚೆಗೆ ರದ್ದುಪಡಿಸಿರುವಂಥ ತೆರಿಗೆ ಯಾವುದು ಅಂತೇಳಿ ಕೇಳಿದರು. ಒಂದೇ ಸಂಪತ್ತಿನ ತೆರಿಗೆ, ಆಸ್ತಿ ತೆರಿಗೆ, ಪೂರ್ವಾನ್ವಯ ತೆರಿಗೆ
ಮತ್ತೇನಂದ್ರೆ ಮೇಲಿನ ಯಾವುದೂ ಅಲ್ಲ. ಅವಾಗ ಏನಂದ್ರೆ ಹಳೆ ಕ್ವಶನ್ ಪೇಪರ್ ಬಿಡಿಸಿದ್ರ ಸಂಪತ್ತಿನ ತೆರಿಗೆ. ಇದೇ ಕ್ವಶನ್ ಈಗ ಕೇಳಿದ್ರೆ ಯಾವ್ದು ಹಾಕಬೇಕು ಅಂತಂದ್ರೆ, ಇದೇ ಕ್ವಶನ್ ಇತ್ತೀಚೆಗೆ ರದ್ದುಪಡಿಸಿರುವಂಥ ತೆರಿಗೆ ಯಾವುದು ಅಂತೇಳಿ ಕೇಳಿದ್ರ ಯಾವುದು ಅಂತಂದ್ರೆ ಪೂರ್ವಾನ್ವಯ ತೆರಿಗೆ ಹಾಕಬೇಕು ಸ್ನೇಹಿತರೆ. ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ 2021 ಒಳಗೆ ಏನಂತಂದ್ರೆ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅನ್ನು ಕ್ಲೋಸ್ ಮಾಡಿದ್ದಾರೆ. ಎಟ್ ಪ್ರೆಸೆಂಟ್ ಇಲ್ಲ, ಯಾವುದು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಇಲ್ಲ, ಇದನ್ನು ರದ್ದು ಮಾಡಿದ್ದಾರೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ 4ನೇದು ತೆರಿಗೆ ಬರುತ್ತೆ ರೀ ಆಸ್ತಿ ತೆರಿಗೆ. ಎಸ್ಟೇಟ್ ಡ್ಯೂಟಿ ಅಂತ ಕರಿತೀವಿ ಇದಕ್ಕೆ. ಆಸ್ತಿ ತೆರಿಗೆ ಎಸ್ಟೇಟ್ ಡ್ಯೂಟಿ ಅಂತ ಕರಿತೀವಿ. ಇದು ಜಾರಿಗೆ ಬಂದಿದ್ದು 1953 ಅಲ್ಲಿ. ಆಸ್ತಿ ತೆರಿಗೆ ಜಾರಿಗೆ ಬಂದಿದ್ದು 1953 ಅಲ್ಲಿ ಜಾರಿಗೆ ತರ್ತಾರ ಆಸ್ತಿ ತೆರಿಗೆಯನ್ನು. ಹಾಗಾದ್ರೆ ಆಸ್ತಿ ತೆರಿಗೆ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯು ತನ್ನ ಮರಣದ ನಂತರ, ವ್ಯಕ್ತಿಯ ಮರಣದ ನಂತರ ಆ ವ್ಯಕ್ತಿ ಆಸ್ತಿ ಹಕ್ಕುದಾರರ ಮೇಲೆ ವಿಧಿಸುವ ತೆರಿಗೆ ಇದಾಗಿದೆ. ಈಗ ಯಾರೇ ಒಬ್ಬ ವ್ಯಕ್ತಿ ಇರಲಿ ಸರ್, ಮತ್ತು ನಿಮ್ಮದು ಎಕ್ಸಾಮ್ ತೊಗೊಳ್ರಿ, ನೀವೇ ಸಾಯಿರಿ ಅಂತಂದಿರಿ. ಮತ್ತು ಓಕೆ, ಯಾರೇ ಒಬ್ಬ ವ್ಯಕ್ತಿ ಇರಲಿ ರೀ, ಅವ್ರ ಮರಣದ ನಂತರ ಏನಂತಂದ್ರೆ ಅವ್ರ ಆಸ್ತಿಯ ಹಕ್ಕು ಯಾರಿಗೆ ಹೋಗ್ತದಲ್ಲ, ಆ ವ್ಯಕ್ತಿಯ ಆಸ್ತಿಯ ಪಾಲು ಯಾರಿಗೆ ಹೋಗ್ತದಲ್ಲ ಅವ್ರ ಮೇಲೆ ಏನಂತಂದ್ರೆ ವಿಧಿಸುವಂಥ ತೆರಿಗೆ ಯಾವುದಾಗಿದೆ? ಆಸ್ತಿ ತೆರಿಗೆ. ಪ್ರಸ್ತುತ ನೋಡ್ರಿ, ಕರೆಕ್ಟ್ ನೆನಪಿಟ್ಕೊಳ್ಬೇಕು. ಪ್ರಸ್ತುತ ಭಾರತದಲ್ಲಿ ಡೈರೆಕ್ಟ್ ಟ್ಯಾಕ್ಸಲ್ಲಿ ಎರಡೇ ಟ್ಯಾಕ್ಸ್ ಉಳಿದವ್ರಿ, ಎಲ್ಲವೂ ರದ್ದುಪಡಿಸಿದಾರೆ. ಎರಡೇ ಯಾವ್ದ್ಯಾವ್ದು ಉಳಿದವ್ರಿ ಅಂತ ಕೇಳಿದ್ರೆ, ಒಂದೇದಿದೆ ರೀ ಇನ್ಕಮ್ ಟ್ಯಾಕ್ಸ್. ಮತ್ತು ಇನ್ನೊಂದು ಏನಂತಂದ್ರೆ ಎರಡನೇದು ಯಾವ್ದು ಉಳಿದೈತ್ರಿ ಅಂತ ಕೇಳಿದ್ರೆ ಕಂಪನಿ ಟ್ಯಾಕ್ಸ್ ಅಂತೇಳಿ. ಯಾವುದು? ಕಾರ್ಪೊರೇಷನ್ ಟ್ಯಾಕ್ಸ್. ಎರಡು ಉಳಿದಿದ್ದಾವೆ. ಉಳಿಕಿದೆಲ್ಲ ಟ್ಯಾಕ್ಸನ್ನು ಏನು ಮಾಡಿದಾರೆ? ರದ್ದುಪಡಿಸಿದಾರೆ. ಪ್ರಸ್ತುತ ಇಲ್ಲ. ಪ್ರಸ್ತುತ ಭಾರತದಲ್ಲಿ ಏನಂತಂದ್ರೆ ಇವೆರಡು ಮಾತ್ರ ಇದ್ದಾವೆ, ಉಳಿಕಿದ ಯಾವುದು ಇಲ್ಲ ಅಂತೇಳಿ ಹೇಳ್ಬೋದು. ಸರಿನಾ? ನೆಕ್ಸ್ಟ್ ಯಾವಾಗ ರದ್ದುಪಡಿಸಿದಾರೆ ಹೇಳ್ಕೊತ ಬರ್ತೀನಿ ನಾನು ನಿಮಗೆ. ಆಲ್ರೆಡಿ ಈಗ ಏನಂತಂದ್ರೆ ಒಂದು ಸಂಪತ್ತಿನ ತೆರಿಗೆ ರದ್ದಾಗಿತ್ತು, ಈಗೇನಂದ್ರೆ ಆಸ್ತಿ ತೆರಿಗೆ ರದ್ದಾಗ್ತಿತ್ತು. ನೋಡ್ರಿ, ಈಗ ನೋಡ್ರಿ ಇಲ್ಲಿ 1985 ಏಪ್ರಿಲ್ 1ರಂದು ಈ ತೆರಿಗೆಯನ್ನು ಸಹ ಏನು ಮಾಡಲಾಯಿತು? ರದ್ದುಪಡಿಸಲಾಯಿತು. ಸರ್, ಈ ತೆರಿಗೆಯನ್ನು ಯಾಕ್ರಿ ರದ್ದುಪಡಿಸಿದ್ರು ಅಂತಂದ್ರೆ ಈ ತೆರಿಗೆಯಿಂದ ಬರುವಂಥ ಆದಾಯ ಪ್ರಮಾಣ ಸಹ ಏನಾಗಿತ್ತು? ಕಡಿಮೆ ಆಗಿತ್ತು. ಈ ತೆರಿಗೆಯಿಂದ ಬರುವಂಥ ಆದಾಯ ಪ್ರಮಾಣ ಸಹ ಕಡಿಮೆ ಆಗೋದ್ರಿಂದ ಈ ತೆರಿಗೆಯನ್ನು ಸಹ ಏನು ಮಾಡ್ತಾರೆ? ರದ್ದು ಮಾಡಿಬಿಡ್ತಾರೆ ಸ್ನೇಹಿತರೆ. ಪ್ರಸ್ತುತ ಈ ತೆರಿಗೆ ಕೂಡ ಇಲ್ಲ, ಈ ತೆರಿಗೆಯನ್ನು ಸಹ ಏನು ಮಾಡಲಾಗಿದೆ? ರದ್ದುಪಡಿಸಲಾಗಿದೆ ಅಂತೇಳಿ ಹೇಳಬಹುದು. ರೈಟ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಸ್ನೇಹಿತರೆ ಯಾವುದು ಅಂತ ಕೇಳಿದ್ರೆ ಉಡುಗೊರೆ ತೆರಿಗೆ. ಗಿಫ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಯಾವ ಟ್ಯಾಕ್ಸ್? ಗಿಫ್ಟ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಗಿಫ್ಟ್ ಟ್ಯಾಕ್ಸ್. ಪ್ರಸ್ತುತ ಗಿಫ್ಟ್ ಟ್ಯಾಕ್ಸ್ ಕೂಡ ಇಲ್ಲ. ನೋಡ್ರಿ, ಜಾರಿಗೆ ಬಂದಿದ್ದ ಸೇಮ್ ಎಕನಾಮಿಕ್ ಇಯರ್ ಒಳಗೆ 1957 ಒಳಗೆ ಜಾರಿಗೆ ಬರ್ತದ. ಟಿ ಕೃಷ್ಣಮಾಚಾರಿ ಅವರು ಏನಾಗಿದ್ರು? ಹಣಕಾಸು ಮಂತ್ರಿ ಆಗಿದ್ರು. ಟಿ ಕೃಷ್ಣಮಾಚಾರಿ ಅವರು ಹಣಕಾಸು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಈ ತೆರಿಗೆಯನ್ನು ಜಾರಿಗೆ ತರ್ತಾರ. ಹಾಗಾದ್ರೆ ಉಡುಗೊರೆ ಅಥವಾ ಬಹುಮಾನಗಳ ರೂಪದಲ್ಲಿ ನೀಡುವ ನಗದು ಅಥವಾ ಆಸ್ತಿಗಳ ಮೇಲೆ, ಉಡುಗೊರೆ ಅಥವಾ ಬಹುಮಾನಗಳ ರೂಪದಲ್ಲಿ ಕೊಡ್ತಾರ್ರಿ, ನಗದು ಅಥವಾ ಆಸ್ತಿ ರೂಪದಲ್ಲಿ ಕೊಡ್ತಾರ. ಯಾರು ಕೊಡ್ತಾರ ನೋಡಿ ಅವ್ರ ಮೇಲೆ ಹಾಕೋದಲ್ಲ, ಯಾರು ತಗೊಳ್ತಾರಲ್ಲ ಗಿಫ್ಟನ್ನು ಅವ್ರ ಮೇಲೆ ವಿಧಿಸುವಂಥ ತೆರಿಗೆ. ಸರ್, ಮತ್ತೇನ್ರಿ ಯಾವ ಥರ ಗಿಫ್ಟ್ ರೀ ಅಂತಂದ್ರೆ ಅದು ಲೀಗಲ್ ಆಗಿರಬೇಕು, ಇಲ್ಲೀಗಲ್ ಆಗಿರಬಾರ್ದು ಮತ್ತು ಮೌಲ್ಯಯುತವಾಗಿರಬೇಕು ಸರಕುಗಳು. ಓಕೆ. ಬಟ್ ಈ ತೆರಿಗೆ ಏನಂತಂದ್ರೆ ಚಾರಿಟೇಬಲ್ ಟ್ರಸ್ಟ್ಗಳಿಗೆ, ಖಾಸಗಿ ಹಾಗೂ ಕೈಗಾರಿಕಾಗಳಿಗೆ ಏನಂತಂದ್ರೆ ಇದು ಅಪ್ಲೈ ಆಗಂಗಿಲ್ಲ. ಪ್ರೈವೇಟ್ ಸೆಕ್ಟರ್ ಮತ್ತು ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗೆ ಏನಂತಂದ್ರೆ ಇದು ಅಪ್ಲೈ ಆಗಂಗಿಲ್ಲ. ಈ ಇಂಡಸ್ಟ್ರೀಸ್ಗಳಲ್ಲಿ ಏನಂತಂದ್ರೆ ಎಂಪ್ಲಾಯೀಸ್ಗಳಿಗೆ ಏನು ಕೊಡ್ತಾರ? ಬೋನಸ್ ಕೊಡ್ತಾರೆ. ಓಕೆ, ಅದು ಉಡುಗೊರೆ ರೂಪದಲ್ಲಿ ಕೊಡ್ತಾರೆ, ಅದರ ಮೇಲೆ ವಿಧಿಸುವಂಥದ್ದು ಅಲ್ಲ. ಉಡುಗೊರೆ ಅಥವಾ ಬಹುಮಾನಗಳ ರೂಪದಲ್ಲಿ ಕೊಡಬೇಕು. ಅದು ಎಂಥದ್ದು ಕೊಡಬೇಕು ಅಂತಂದ್ರೆ ಅದು ಮೌಲ್ಯಯುತವಾಗಿರುವಂಥ ಸರಕು ಇರಬೇಕು. ಮೌಲ್ಯಯುತವಾಗಿರುವಂತಂದ್ರೆ ಕಾಸ್ಟ್ಲಿ ಆಗಿರುವಂಥ ಸರಕುಗಳು ಇರಬೇಕು. ಅಂಥ ಸರಕುಗಳ ಮೇಲೆ ವಿಧಿಸುವಂಥ ತೆರಿಗೆ ಆಗಿತ್ತು. ಬಟ್ ಈ ತೆರಿಗೆಯನ್ನು ಕೂಡ ಏನಂತಂದ್ರೆ ಬಹಳ ದಿನ ಇರಂಗಿಲ್ಲ. ಇದು 1998 ಅಕ್ಟೋಬರ್ 1ರಂದು ಇದನ್ನೇನು ಮಾಡಿದರು? ರದ್ದುಪಡಿಸಿದರು. ಹಾಗಾದರೆ ಅಕ್ಟೋಬರ್ 1ರಂದೇ ರಚನೆ ಆಗಿರುವಂಥ ರಾಜ್ಯ ಯಾವುದು? ಅಕ್ಟೋಬರ್ 1ರಂದೇ ಏನಂತಂದ್ರೆ ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ತದ. ಆಂಧ್ರ ಪ್ರದೇಶ ರಾಜ್ಯ ರಚನೆ ಆಗ್ತದ. ಯಾವಾಗ ಅಂದ್ರೆ ಅಕ್ಟೋಬರ್ 1, 1953 ಅಲ್ಲಿ ಪೊಟ್ಟಿ ಶ್ರೀರಾಮುಲು ಅವರು NCERT ಬುಕ್ ಪ್ರಕಾರ 56 ದಿನಗಳ ಕಾಲ ಉಪವಾಸವನ್ನು ಕೈಗೊಂಡಿದ್ದ ಸವಿ ನೆನಪಿಗಾಗಿ. ಓಕೆ, ಅವ್ರದ್ದು ಸವಿ ನೆನಪಿಗಾಗಿ ಅಲ್ಲ, ಅವ್ರ ಪ್ರತಿಫಲವಾಗಿ ಅಂತೇಳಿ ಹೇಳ್ಬೋದು. ಸರಿನಾ? ಇದು ಏನಂತಂದ್ರೆ ಉಡುಗೊರೆ ತೆರಿಗೆ ಅಂತೇಳಿ ಕರಿತೀವಿ. ಗಿಫ್ಟ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಯಾವ ತೆರಿಗೆ? ಉಡುಗೊರೆ ತೆರಿಗೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಸ್ನೇಹಿತರೆ ಯಾವುದು ಅಂತ ಕೇಳಿದ್ರೆ 6ನೇದು ಯಾವುದು ಅಂತಂದ್ರೆ
ಬ್ಯಾಂಕುಗಳ ಬಡ್ಡಿಗಳ ಮೇಲಿನ ತೆರಿಗೆ. ನಾಲ್ಕನೇದು ಆರನೇದು ಬ್ಯಾಂಕುಗಳ ಬಡ್ಡಿಗಳ ಮೇಲಿನ ತೆರಿಗೆ ಅಂತೇಳಿ ಕರಿತೀವಿ, ಅಥವಾ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತೇಳಿ ಕೂಡ ಕರೀತಾರೆ. ಇದಕ್ಕೆ ಯಾವ ಟ್ಯಾಕ್ಸ್? ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಇಂಟರೆಸ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತಂದ್ರೆ ಏನ್ರಿ ಅಪ್ಪ, ಯಾವುದಕ್ಕೆ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತ ಕರೀತಾರ ಅಂತ ಕೇಳಿದ್ರ ನೋಡಿ, ಇದು ಜಾರಿಗೆ ಬಂದಿದೆ ಯಾವಾಗ್ರಿ ಇಂಟ್ರೆಸ್ಟ್ ಟ್ಯಾಕ್ಸ್ ಅಂತ ಕೇಳಿದ್ರ? ಇಂಟ್ರೆಸ್ಟ್ ಟ್ಯಾಕ್ಸ್ ನಮ್ಮ ದೇಶದಲ್ಲಿ ಜಾರಿಗೆ ಬಂದಿದ್ದು 1974 ಜಾರಿಗೆ ಬಂದಿರುವಂಥದ್ದು. 1974 ಭಾರತದಲ್ಲಿ ಇಂಟ್ರೆಸ್ಟ್ ಟ್ಯಾಕ್ಸ್ ಅನ್ನು ಜಾರಿಗೆ ತರಲಾಗಿದೆ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ, ಅವಾಗ ಪ್ರಧಾನಿ ಯಾರಿದ್ರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿಯವರು ಪ್ರಧಾನಿ ಇದ್ದರು. ಇಂದಿರಾ ಗಾಂಧಿಯವರು ಪ್ರಧಾನಿ ಇದ್ದ ಸಂದರ್ಭದಲ್ಲಿ ಈ ತೆರಿಗೆಯನ್ನು ಜಾರಿಗೆ ತರ್ತಾರ. ಬ್ಯಾಂಕುಗಳು ನೋಡಿ ಉದ್ದೇಶ, ಬ್ಯಾಂಕುಗಳು ಗಳಿಸುವ ಬಡ್ಡಿಗಳ ಮೇಲೆ ವರ್ಷದಲ್ಲಿ ಒಂದು ಬಾರಿ ವಿಧಿಸುವ ತೆರಿಗೆನೇ ಬಡ್ಡಿಗಳ ಮೇಲಿನ ತೆರಿಗೆ. ಓಕೆ, ಬ್ಯಾಂಕುಗಳು ಏನು ಮಾಡ್ತಾವ ಅಂತಂದ್ರೆ ಗ್ರಾಹಕರಿಂದ ಏನು ಮಾಡ್ತಾವ್ರಿ, ದುಡ್ಡನ್ನು ಏನು ಮಾಡೋದು, ಠೇವಣಿಯನ್ನು ಸ್ವೀಕರಿಸ್ತದ. ಓಕೆ, ಅದು ಬ್ಯಾಂಕಿನ ಲಯಬಿಲಿಟಿ ಆಗಿರ್ತದೆ, ಹೊಣೆಗಾರಿಕೆ ಆಗಿರ್ತದ. ಅದೇ ದುಡ್ಡನ್ನು ಜನರಿಗೆ ಏನಂದ್ರೆ ಸಾಲದ ರೂಪದಲ್ಲಿ ಬ್ಯಾಂಕುಗಳು ಏನು ಕೊಡಿರ್ತದಲ್ಲ, ಅದು ಏನಂತಂದ್ರೆ ಬ್ಯಾಂಕಿಂದ ಏನಾಗಿರ್ತದ, ಅಸೆಟ್ ಆಗಿರ್ತದ ಅಂತೇಳಿ ಹೇಳ್ಬೋದು. ಈ ಗ್ರಾಹಕರಿಗೆ ಏನಂತಂದ್ರೆ ಬ್ಯಾಂಕುಗಳು ಏನಂದ್ರೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಾವ. ಸಾಲ ಸೌಲಭ್ಯವನ್ನು ಕೊಟ್ಟ ನಂತರ ಏನು ಬ್ಯಾಂಕುಗಳಿಗೆ ಇಂಟ್ರೆಸ್ಟ್ ಬರ್ತದಲ್ಲ, ಬಡ್ಡಿ ಬರ್ತದಲ್ಲ, ಆ ಬಡ್ಡಿ ಮೇಲೆ ವಿಧಿಸುವಂಥ ತೆರಿಗೆಯನ್ನು ಏನಂತ ಕರೀತಾರ, ಬ್ಯಾಂಕುಗಳ ಬಡ್ಡಿ ತೆರಿಗೆ ಅಂತೇಳಿ ಕರಿತೀವಿ. ಈ ತೆರಿಗೆ ಏನಂತಂದ್ರೆ 1985 ರದ್ದುಪಡಿಸಲಾಗಿತ್ತು. ನೋಡ್ರಿ, 1985 ಇದರಿಂದ ಬರುವಂಥದ್ದು ಆದಾಯದ ಪ್ರಮಾಣ ಕಡಿಮೆ ಆಗಿತ್ತು ಅಂತೇಳಿ 85 ರದ್ದುಪಡಿಸ್ತಾರ. ಮತ್ತೆ 1986 ಇದನ್ನು ಜಾರಿಗೆ ತರಲಾಯಿತು. ಮತ್ತೇನಂದ್ರೆ 2001 ಇದನ್ನು ಸಂಪೂರ್ಣವಾಗಿ ರದ್ದುಪಡಿಸಲಾಗಿದೆ. ಪ್ರಸ್ತುತ ಇಲ್ಲ. 2001 ಇದನ್ನು ಸಂಪೂರ್ಣವಾಗಿ ಏನು ಮಾಡ್ತಾರ, ರದ್ದುಪಡಿಸಲಾಗಿದೆ. ಈ ತೆರಿಗೆ ಈಗ ಪ್ರಸ್ತುತ ಇಲ್ಲ. 1985 ರದ್ದುಪಡಿಸಲಾಗಿದ್ದು, ಮತ್ತೆ 1986 ಜಾರಿಗೆ ತಂದು 2001 ಏನಂದ್ರೆ ಇದನ್ನು ಸಂಪೂರ್ಣವಾಗಿ ಏನು ಮಾಡ್ತಾರ, ರದ್ದುಪಡಿಸ್ತಾರೆ ಸ್ನೇಹಿತರೆ. ಪ್ರಸ್ತುತ ಈ ತೆರಿಗೆ ಇಲ್ಲ ಅಂತೇಳಿ ಹೇಳ್ಬೋದು. ರೈಟ್, ಇದಾದ ನಂತರ ಏನಂತಂದ್ರೆ ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ ಈಗ ಪ್ರಸ್ತುತ ಏನಂತಂದ್ರೆ ಇದು ಏನಂತಂದ್ರೆ ಇಲ್ಲ. ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ವೆಚ್ಚದ ತೆರಿಗೆ ಅಂತೇಳಿ ಬರುತ್ತೆ ಸ್ನೇಹಿತರೆ. ವೆಚ್ಚದ ತೆರಿಗೆ ಅಂತಂದ್ರೆ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತ ಕರಿತೀವಿ. ಇದಾದ ನಂತರ ನೆಕ್ಸ್ಟ್ ಬರೋದು ವೆಚ್ಚದ ತೆರಿಗೆ. ಯಾವುದ್ರಿ ಅಪ್ಪ ವೆಚ್ಚದ ತೆರಿಗೆ ಅಂತ ಕೇಳಿದ್ರೆ ಇದನ್ನು ಐಷಾರಾಮಿ ತೆರಿಗೆ ಅಂತೇಳಿ ಕೂಡ ಕರಿತೀವಿ. 7ನೇದು ಯಾವುದು? ಐಷಾರಾಮಿ ತೆರಿಗೆ. ವೆಚ್ಚದ ತೆರಿಗೆ ಐಷಾರಾಮಿ ತೆರಿಗೆ ಅಂತೇಳಿ ಕರಿತೀವಿ. ವೆಚ್ಚದ ತೆರಿಗೆ ಐಷಾರಾಮಿ ತೆರಿಗೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಇದನ್ನು ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತೇಳಿ ಕೂಡ ಕರೀತಾರೆ. ವೆಚ್ಚದ ತೆರಿಗೆ ಐಷಾರಾಮಿ ತೆರಿಗೆ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನು ಯಾವ ಟ್ಯಾಕ್ಸ್ ಅಂತ ಕರೀತಾರ? ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ಯಾವ ಟ್ಯಾಕ್ಸ್? ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ಇಷ್ಟು ಗೊತ್ತಿರಬೇಕು. ವೆಚ್ಚದ ತೆರಿಗೆ. ಹಾಗಾದ್ರೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ, ಯಾರು ಪ್ರಧಾನಿ ಇದ್ದು? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ 1987 ಭಾರತದಲ್ಲಿ ಈ ವೆಚ್ಚದ ತೆರಿಗೆಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಹಂತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನಿರ್ದಿಷ್ಟ ಹಂತ, ಒಂದು ಲಿಮಿಟ್ ಮೀರಿ ಏನಂತಂದ್ರೆ ವೆಚ್ಚ ಮಾಡುವಂತಿದ್ದಾರೆ. ಸರ್ ಲಿಮಿಟ್ ಅಂತಿರಲ್ರಿ, ಎಷ್ಟ್ರಿ ಲಿಮಿಟಾ? ನಿರ್ದಿಷ್ಟ ಹಂತ ಅಂತ ಹೇಳ್ತಿರಲ್ರಿ, ಪರ್ಟಿಕ್ಯುಲರ್ ಆಗಿ ಎಷ್ಟ್ರಿ ಹಂತ ಅಂತೇಳಿ ನಿಮಗೆ ಕ್ವಶನ್ ಉದ್ಭವ ಆಗ್ತದ. ಬಟ್ ಎಟ್ ಪ್ರೆಸೆಂಟ್ ಇಲ್ಲ ರೀ, ಈ ತೆರಿಗೆಯನ್ನು ಕೂಡ ರದ್ದು ಮಾಡಿದಾರಲ್ಲ, ಸೊ ಲಿಮಿಟ್ ಎಷ್ಟು ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಆಯಾ ಎಕನಾಮಿಕ್ ಇಯರ್ ಒಳಗೆ ಏನಂತಂದ್ರೆ ಹಣಕಾಸು ಸಚಿವಾಲಯದಿಂದ ಏನು ಮಾಡ್ತಿದ್ರು, ಆ ಲಿಮಿಟನ್ನು ಏನು ಮಾಡ್ತಿದ್ರು, ಮಿನಿಮಮ್ ಇಷ್ಟೇ ಲಿಮಿಟ್ ಅಂತೇಳಿ ಏನಂದ್ರೆ ಫಿಕ್ಸ್ ಮಾಡ್ತಿದ್ರು. ಪ್ರಸ್ತುತ ಅಂತೂ ಇಲ್ಲ. ಸೊ ಅದಕ್ಕೆ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಎಷ್ಟು ಲಿಮಿಟ್ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ. ಓಕೆ, ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಹಂತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವೆಚ್ಚ ಮಾಡುವಂತಿದ್ದರೆ ಅಂಥವರ ಮೇಲೆ ವಿಧಿಸುವಂಥ ತೆರಿಗೆಯನ್ನು ಏನಂತ ಕರೀತಾರ? ವೆಚ್ಚದ ತೆರಿಗೆ ಅಂತೇಳಿ ಕರೀತಾರ. ಯಾವ ತೆರಿಗೆ ಅಂತ ಕರೀತಾರ? ವೆಚ್ಚದ ತೆರಿಗೆ ಅಂತ ಕರೀತಾರ. ಈ ವೆಚ್ಚದ ತೆರಿಗೆಯಿಂದ ಸರ್ಕಾರಕ್ಕೆ ಬರುವಂಥ ಆದಾಯದ ಪ್ರಮಾಣ ಏನಾಗಿತ್ತು? ಕಡಿಮೆ ಆಗಿತ್ತು. ಆದಾಯದ ಪ್ರಮಾಣ ಕಡಿಮೆ ಆಗಿದ್ದರಿಂದ ಈ ತೆರಿಗೆಯನ್ನು ಕೂಡ ರದ್ದುಪಡಿಸಲಾಗಿದೆ. 2004-05 ಎಕನಾಮಿಕ್ ಇಯರ್ ಒಳಗೆ ಈ ತೆರಿಗೆ, ವೆಚ್ಚದ ತೆರಿಗೆಯನ್ನು ಕೂಡ ಏನು ಮಾಡಿದ್ದಾರೆ? ಪ್ರಸ್ತುತ ರದ್ದುಪಡಿಸಲಾಗಿರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಏನಂದ್ರೆ ಭತ್ಯೆಗಳ ಮೇಲಿನ ತೆರಿಗೆ. 8ನೇದು ಯಾವುದ್ರಿ ಅಂತ ಕೇಳಿದ್ರೆ ಭತ್ಯೆಗಳ ಮೇಲಿನ ತೆರಿಗೆ. ಇಂಗ್ಲೀಷ್ ಒಳಗೆ ಹೇಳ್ತೀವಿ ಸ್ನೇಹಿತರೆ, ಇದನ್ನು ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತ ಕರೀತಾರೆ. ಇದಕ್ಕೆ ಯಾವ ಟ್ಯಾಕ್ಸ್? ಫ್ರಿಂಜ್ ಬೆನಿಫಿಟ್
ಟ್ಯಾಕ್ಸ್ ಅಂತೇಳಿ ಕರಿತೀವಿ. ನಿಮಗೆ ಗೊತ್ತಿರಬೇಕು ಯಾವ ಟ್ಯಾಕ್ಸ್? ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತ ಕರಿತೀವಿ. ಬೆನಿಫಿಟ್ ಟ್ಯಾಕ್ಸ್ ಅಂತ ಕರಿತೀವಿ. ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಎಂಥ ಟ್ಯಾಕ್ಸ್? ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್, ಭತ್ಯೆಗಳ ಮೇಲಿನ ತೆರಿಗೆ ಅಂತೇಳಿ ಕರೀತಾರೆ. ಹಾಗಾದರೆ ಭತ್ಯೆಗಳ ಮೇಲಿನ ತೆರಿಗೆಯನ್ನು ಜಾರಿಗೆ ತಂದಿದ್ದು ಯಾವಾಗ ಅಂತಂದ್ರೆ, ಇದು ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 2004-5ರಲ್ಲಿ ಭತ್ಯೆಗಳ ಮೇಲಿನ ತೆರಿಗೆಯನ್ನು ಜಾರಿಗೆ ತರಲಾಗಿದೆ. 2004-5ರಲ್ಲಿ ಭತ್ಯೆಗಳ ಮೇಲಿನ ತೆರಿಗೆಯನ್ನು ಪ್ರಸ್ತುತ ರದ್ದುಪಡಿಸಲಾಗಿದೆ. ನೋಡ್ರಿ, ಭತ್ಯೆಗಳ ಮೇಲಿನ ತೆರಿಗೆ ಅಂತಂದ್ರೆ ಏನ್ರಿ? ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತಂದ್ರೆ ಯಾವುದಕ್ಕೆ ಕರೀತಾರ ಅಂತ ಕೇಳಿದ್ರೆ, ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತಂದ್ರೆ ಮಾಲೀಕರು ತಮ್ಮ ನೌಕರರಿಗೆ ನೀಡುವ, ಯಾರೇ ಒಬ್ಬ ಮಾಲೀಕ ಇರಲಿ ತನ್ನ ನೌಕರರಿಗೆ ಏನಂತಂದ್ರೆ ನೀಡುವ ಸೌಲಭ್ಯಗಳ ಮೇಲೆ, ಏನು ಮಾಲೀಕರು ಫೆಸಿಲಿಟೀಸ್ಗಳನ್ನು ಒದಗಿಸಿಕೊಡ್ತಾರಲ್ಲ, ಸೊ ಮಾಲೀಕರು ತಮ್ಮ ನೌಕರರಿಗೆ ನೀಡುವ ಸೌಲಭ್ಯಗಳ ಮೇಲೆ ವಿಧಿಸುವ ತೆರಿಗೆ ಯಾಗಿದೆ ಇದು. ಅಂದ್ರೆ ಸೌಲಭ್ಯಗಳ ಮೇಲೆ ಅಂತಂದ್ರೆ, ಸೌಲಭ್ಯಗಳು ಅಂತಂದ್ರೆ ಅವ್ರಿಗೆ ಏನಂತಂದ್ರೆ ಕೆಲವೊಂದು ಹಳೆ ಕಾಲದಲ್ಲಿ ಏನಂತಂದ್ರೆ ಎಂಪ್ಲಾಯೀಸ್ಗಳಿಗೆ, ನೌಕರರಿಗೆ ಏನಂತಂದ್ರೆ ಮಾಲೀಕರು ಬಹಳಷ್ಟು ಫೆಸಿಲಿಟೀಸ್ಗಳನ್ನು ಕೊಡ್ತಿದ್ರು. ಮನೆ ಕಟ್ಕೊಡ್ತಿದ್ರು ಅವರಿಗೆ, ಲೀಗಲ್ ಆಗಿ ಏನಂತಂದ್ರೆ ಹೊಲಗಳನ್ನು ಕೊಡ್ತಿದ್ರು, ಅಂತಂದ್ರೆ ಕೆಲವೊಂದು ಏನಂದ್ರೆ ಆಸ್ತಿಗಳನ್ನು ಕೊಡ್ತಿದ್ರು. ಸೊ ಆಸ್ತಿಗಳನ್ನು ಕೊಡುವಂಥದ್ದು ಎಲ್ಲ ಆಗ್ತಿತ್ತು ಹಳೆ ಕಾಲದಲ್ಲಿ. ಅಂಥದ್ರ ಮೇಲೆ ಏನಂತಂದ್ರೆ ಯಾರು ತಗೊಳ್ತಾರಲ್ಲ, ಕೊಡೋರ ಮೇಲೆ ಹಾಕೋದಲ್ಲ, ಯಾರು ಇಸ್ಕೊಳ್ತಿರ್ತಾರಲ್ಲ ಅಂಥವ್ರ ಮೇಲೆ ಹಾಕುವಂಥ ತೆರಿಗೆ ಇದು ಆಗಿತ್ತು. ಪ್ರಸ್ತುತ ಇದು ಕೂಡ ಇಲ್ಲ ಸ್ನೇಹಿತರೆ, 2008-9ರಲ್ಲಿ ರದ್ದುಪಡಿಸಲಾಗಿದೆ. ನಿಮ್ಗೆ ನೆನಪಿಟ್ಕೊಳ್ಬೇಕಾಗಿದ್ದು ಇವೆಲ್ಲ ಕೇಳ್ತಾರೇನ್ರಿ ಸರ್? ಇಷ್ಟೆಲ್ಲ ಇಯರ್ ಇಂಪಾರ್ಟೆಂಟ್ ಅನ್ರಿ. ಇಯರ್ ಅಂತೂ ಕೇಳಿದ ಇತಿಹಾಸ ಇಲ್ಲ. ಡೈರೆಕ್ಟ್ ಯಾವುದು, ಇಂಡೈರೆಕ್ಟ್ ಯಾವುದು ಇದಕ್ಕೆ ಕೇಳ್ತಾರೆ, ಇದು ನೆನಪಿಟ್ಕೊಂಡ್ರೆ ಸಾಕ್ತದ. ಓಕೆ, ಡೈರೆಕ್ಟ್ ಯಾವುದು, ಇಂಡೈರೆಕ್ಟ್ ಯಾವುದು ಅಂತೇಳಿ ನೆನಪಿಟ್ಕೊಂಡ್ರೆ ಸಾಕಾಗ್ತದ. ಓಕೆ, ಇಷ್ಟು ನೆನಪಿರಲಿ. ಇದು ಕೂಡ ಪ್ರಸ್ತುತ ಇಲ್ಲ. ಭತ್ಯೆಗಳ ಮೇಲಿನ ತೆರಿಗೆ 2008-9ರಲ್ಲಿ ಇದನ್ನು ಕೂಡ ರದ್ದುಪಡಿಸಲಾಗಿದೆ. ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದರೆ, ಬ್ಯಾಂಕುಗಳ ನಗದು ವ್ಯವಹಾರ ತೆರಿಗೆ ಅಂತೇಳಿ ಬರುತ್ತೆ. 9th ಒನ್ ಯಾವುದು? ಬ್ಯಾಂಕುಗಳ ನಗದು ವ್ಯವಹಾರ ತೆರಿಗೆ ಅಂತೇಳಿ ಕರಿತೀವಿ. ಓಕೆ, ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಯಾವ ಟ್ಯಾಕ್ಸ್? ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತೇಳಿ ಬರುತ್ತೆ. ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಯಾವ ಟ್ಯಾಕ್ಸ್? ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಹಾಗಾದರೆ ಬ್ಯಾಂಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇದು ಜಾರಿಗೆ ಬಂದಿದ್ದು ಯಾವಾಗ್ರಿ ಅಂತ ಕೇಳಿದ್ರೆ 2004-5ರಲ್ಲಿ. ಈ ಅವಧಿಯಲ್ಲಿದ್ದ ಹಣಕಾಸು ಮಂತ್ರಿ ಯಾರಿದ್ರಪ್ಪ ಅಂತ ಕೇಳಿದ್ರೆ ಪಿ ಚಿದಂಬರಂ ಅವರು ಭಾರತದ ಹಣಕಾಸು ಸಚಿವರಾಗಿರ್ತಾರೆ. FM ಅಂತ ಕರಿತೀವಿ. ಓಕೆ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿರುವಂಥರಲ್ಲಿ 2ನೇ ವ್ಯಕ್ತಿ. 10 ಬಾರಿ ಮೊರಾರ್ಜಿ ದೇಸಾಯಿ ಅವರು ಏನಂತಂದ್ರೆ ಬಜೆಟ್ ಮಂಡಿಸಿದ್ರ. 2ನೇ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದವರು ಯಾರಂತಂದ್ರೆ ಪಿ ಚಿದಂಬರಂ ಅಂತ ಹೇಳಿ ಕರಿಬಹುದು. ಹಾಗಾದ್ರೆ 2004-5ರಲ್ಲಿ ಏನಂತಂದ್ರೆ ಇದ್ದ ಹಣಕಾಸು ಮಂತ್ರಿ ಯಾರಂತ ಕೇಳಿದ್ರೆ ಪಿ ಚಿದಂಬರಂ ಅಂತೇಳಿ ಹೇಳ್ತೀವಿ. ಪಿ ಚಿದಂಬರಂ ಅಂತೇಳಿ ಇರ್ತಾರೆ, ಪಿ ಚಿದಂಬರಂ. ಓಕೆ, ನೆಕ್ಸ್ಟ್ ಇದರ ಬ್ಯಾಂಕುಗಳ ನಗದು ವ್ಯವಹಾರ ತೆರಿಗೆ ಅಂತಂದ್ರೆ ಬ್ಯಾಂಕುಗಳಲ್ಲಿ ನಡೆಯುವ ನಗದು ವ್ಯವಹಾರಗಳ ಮೇಲೆ ವರ್ಷದಲ್ಲಿ 1 ಬಾರಿ ವಿಧಿಸುವ ತೆರಿಗೆಯಾಗಿದೆ. ಓಕೆ, ಬ್ಯಾಂಕುಗಳಲ್ಲಿ ನಡೆಯುವ ನಗದು ವ್ಯವಹಾರಗಳ ಮೇಲೆ. ಓಕೆ, ನಗದು ವ್ಯವಹಾರಗಳು ನಡೀತಿರಬೇಕು ಬ್ಯಾಂಕುಗಳಲ್ಲಿ. ಆ ಬ್ಯಾಂಕುಗಳಲ್ಲಿ ನಡೆಯುವ ನಗದು ವ್ಯವಹಾರಗಳ ಮೇಲೆ ಏನು ಮಾಡಬೇಕು? 1 ಇಯರಲ್ಲಿ 1 ಟೈಮ್ ಏನಂತಂದ್ರೆ ವಿಧಿಸುವಂಥ ತೆರಿಗೆಯನ್ನು ಏನಂತ ಕರೀತಾರ? ಬ್ಯಾಂಕುಗಳ ನಗದು ವ್ಯವಹಾರ ತೆರಿಗೆ ಅಂತೇಳಿ ಕರೀತಾರೆ ಸ್ನೇಹಿತರೆ, ನೆನಪಿಟ್ಕೊಳ್ಬೇಕು. ಹಾಗಾದ್ರೆ ಈ ತೆರಿಗೆ ಕೂಡ ಪ್ರಸ್ತುತ ಇಲ್ಲ. 2008-9ರಲ್ಲಿ ಈ ತೆರಿಗೆಯನ್ನು ಸಹ ಏನು ಮಾಡಲಾಗಿದೆ? ರದ್ದುಪಡಿಸಲಾಗಿದೆ. ಈಗ ಪ್ರಸ್ತುತ ಏನಂತಂದ್ರೆ ಇಲ್ಲ ಅಂತೇಳಿ ಹೇಳ್ಬೋದು. ರೈಟ್, ನೆಕ್ಸ್ಟ್ ಬರೋದು ಯಾವುದಂತಂದ್ರೆ ನಮ್ಮಲ್ಲಿ ಈಗ ಏನಂತಂದ್ರೆ ಚಂದ್ರಬಾಬು ನಾಯ್ಡು ಸಮಿತಿ ಅಂತೇಳಿ ನೇಮಕ ಮಾಡ್ತಾರೆ. ಚಂದ್ರಬಾಬು ನಾಯ್ಡು ಕಮಿಟಿ. ಓಕೆ, ಈ ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶದ ಮಾಜಿ CM ಕೂಡ ಹೌದು. ಈಗ ಪ್ರಸ್ತುತ ಆಂಧ್ರ ಪ್ರದೇಶದ CM ಯಾರಂತ ಕೇಳಿದ್ರೆ ಜಗಜೀವನ್ ಇರ್ತಾರಲ್ಲ, ಯಾರಾದ್ರ? ಜಗನ್ ಮೋಹನ್ ರೆಡ್ಡಿ ಅಂತೇಳಿ ಯಾವ್ದಾರ, ಜಗಜೀವನ್ ರಾಮ್ ಮಂದಿರ್ ಮತ್ತು ಜಗನ್ ಮೋಹನ್ ರೆಡ್ಡಿ ಅವರು ಏನಂತಂದ್ರೆ ಪ್ರಸ್ತುತ ಆಂಧ್ರದ CM ಇದ್ದಾರೆ. ನೆಕ್ಸ್ಟ್ ಅದೇ ಥರ ಏನಂತಂದ್ರೆ ತೆಲಂಗಾಣದ CM ಯಾರಾದಾರ ಅಂತಂದರೆ KC ರಾವ್ ಅಂತೇಳಿದ್ದಾರೆ. ಓಕೆ, ಯಾರಿದ್ದಾರೆ? KC ರಾವ್ ಅಂತೇಳಿದ್ದಾರೆ. ಈ ಪಂಚ ರಾಜ್ಯಗಳಲ್ಲಿ ಚುನಾವಣೆ ಆಗ್ತದ. ಅದು ರಿಸಲ್ಟ್ ಆದ ನಂತರ ಯಾರ್ಯಾರು CM ಆಗಿ ಹೊಸದಾಗಿ ನೇಮಕ ಆಗ್ತಾರಲ್ಲ ಅವುಗಳ ಬಗ್ಗೆ ಏನಂತಂದ್ರೆ ನೀವು ಡಿಸ್ಕಷನ್ ಮಾಡಬೇಕು. ಅದನ್ನು ಏನು ಮಾಡಬೇಕು?
ನಿಮ್ಮ ಫ್ರೆಂಡ್ಸ್ ಸೇರ್ಕೊಂಡು ಏನು ಮಾಡಬೇಕು, ಯಾವತ್ತೂ ಏನಂತಂದ್ರೆ ಒಬ್ಬಂಟಿಯಾಗಿ ಓದಬಾರ್ದು. ಓದಿದ್ದನ್ನು ಏನು ಮಾಡಬೇಕು, ಫ್ರೆಂಡ್ಸ್ ಮುಂದೆ ಏನು ಮಾಡಬೇಕು, ಹಚ್ಕೊಳ್ಬೇಕು. ಅಂದಾಗ ಮಾತ್ರ ಏನಂತಂದ್ರೆ ನೀವು ಬೆಳಿತೀರಾ, ಅವರು ಬೆಳಿತೀರಾ. ಓಕೆ, ಅವರನ್ನು ಬೆಳೆಸ್ತೀರಾ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಚಂದ್ರಬಾಬು ನಾಯ್ಡು ಸಮಿತಿ, ಚಂದ್ರಬಾಬು ನಾಯ್ಡು ಕಮಿಟಿ. ಹಾಗಾದ್ರೆ ಈ ಕಮಿಟಿ ನೇಮಕ ಆಗಿದ್ದು 2016 ಅಲ್ಲಿ. 2016ರಲ್ಲಿ ಏನಂತಂದ್ರೆ ಚಂದ್ರಬಾಬು ನಾಯ್ಡು ಸಮಿತಿಯನ್ನು ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ನೇಮಕ ಮಾಡ್ತಾರೆ. ಯಾವಾಗ ನೇಮಕ ಮಾಡ್ತಾರೆ ಅಂತಂದ್ರೆ 2016 ಒಳಗೆ. ಹಾಗಾದ್ರೆ ಈ ಸಮಿತಿಯು ಡಿಜಿಟಲ್ ಏನಂತಂದ್ರೆ ವ್ಯವಹಾರಗಳ ಮೇಲೆ, ಯಾವ ವ್ಯವಹಾರಗಳ ಮೇಲೆ, ಡಿಜಿಟಲ್ ವ್ಯವಹಾರಗಳ ಮೇಲೆ ತೆರಿಗೆ ವಿಧಿಸುವಂತೆ ಹೇಳಿತು. ಯಾವುದರ ವ್ಯವಹಾರ ಮೇಲೆ ಅಂತಂದ್ರೆ ಡಿಜಿಟಲ್ ವ್ಯವಹಾರಗಳ ಮೇಲೆ ತೆರಿಗೆಯನ್ನು ವಿಧಿಸಬೇಕಂತೇಳಿ ಶಿಫಾರಸು ಮಾಡಿರುವಂಥ ಸಮಿತಿ ಯಾವುದು ಅಂತ ಕೇಳಿದ್ರೆ ಚಂದ್ರಬಾಬು ನಾಯ್ಡು. ಬಟ್ ಎಟ್ ಪ್ರೆಸೆಂಟ್ ಅಂದರೆ ಡಿಜಿಟಲ್ ವ್ಯವಹಾರಗಳ ಮೇಲೆ ಅಂದರೆ ಟ್ಯಾಕ್ಸ್ ಇಲ್ಲ. ಓಕೆ, ನೋಡ್ರಿ, ಫೋನ್ಪೇ ಗೂಗಲ್ ಪೇ ಮಾಡ್ತಿರಲ್ಲ ನೀವು, ಫೋನ್ಪೇ ಗೂಗಲ್ ಪೇ ಮಾಡುವಾಗ ಏನಾರ ದುಡ್ಡು ಕಟ್ ಆಗ್ತದ? ಬಟ್ ಏನಂದ್ರೆ ರಿಚಾರ್ಜ್ ಮಾಡುವಾಗ ಏನಂತಂದ್ರೆ ಕಟ್ ಆಗ್ತಿದೆ. ಓಕೆ, 100 ರೂಪೀಸ್ ಮಾಡಿದೆ ಅಂತಂದ್ರೆ 99 ರೂಪೀಸ್ ಮಾಡಿದೆ ಅಂದ್ರೆ 1 ರೂಪಾಯಿ ಕಟ್ ಆಗ್ತದ, 100 ಕಟ್ ಆಗ್ತದ. 200 ತನಕ ಮಾಡಿದೆ ಅಂದ್ರೆ 2 ರೂಪೀಸ್ ಕಟ್ ಆಗ್ತದ. ಆಗಿತ್ತಿಲ್ಲ? ಮಾಡಿರ್ತೀರಾ? ಹೌದು. ಏನು ಮಾಡಲಿಲ್ಲ ಅಂದ್ರೆ ರಿಚಾರ್ಜ್ ಅಂತೂ ಮಾಡಿರ್ತೀರಿ, ಅಲ್ಲಿ ನೋಡಿ. ಓಕೆ, ರೈಟ್. ಡಿಜಿಟಲ್ ವ್ಯವಹಾರಗಳ ಮೇಲೆ ಏನು ಅಂತಿದ್ದು ಟ್ಯಾಕ್ಸನ್ನು ವಿಧಿಸಬೇಕು ಅಂತೇಳಿ ಹೇಳಿತ್ತು ಚಂದ್ರಬಾಬು ನಾಯ್ಡು ಸಮಿತಿ. ರೈಟ್. ನೆಕ್ಸ್ಟ್ ಬರೋದು ಯಾವುದು ಅಂತಂದ್ರೆ ಷೇರು ವ್ಯವಹಾರಗಳ ತೆರಿಗೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಟ್ಯಾಕ್ಸ್ ಅಂತ ಕರಿತೀವಿ ಇದಕ್ಕೆ. ಷೇರು ವ್ಯವಹಾರಗಳ ತೆರಿಗೆ 10ನೇದು ಷೇರು ವ್ಯವಹಾರಗಳ ತೆರಿಗೆ. ಇಂಗ್ಲೀಷ್ ಒಳಗೆ ಬರೀಬೇಕಲ್ಲ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಟ್ಯಾಕ್ಸ್ ಅಂತ ಕರಿತೀವಿ. ಯಾವ ಟ್ಯಾಕ್ಸ್? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಟ್ಯಾಕ್ಸ್ ಅಂತ ಕರಿತೀವಿ. ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಟ್ಯಾಕ್ಸ್ ಅಂತ ಕರಿತೀವಿ ಇದಕ್ಕೆ, ಎಕ್ಸ್ಚೇಂಜ್ ಟ್ಯಾಕ್ಸ್. ಓಕೆ, ಹಾಗಾದ್ರೆ ಷೇರು ವ್ಯವಹಾರಗಳ ತೆರಿಗೆ ಜಾರಿಗೆ ಬಂತು ಯಾವಾಗ್ರಿ ಅಂತ ಕೇಳ್ತಾರೆ ನಿಮ್ಗೆ. ಇದು ಜಾರಿಗೆ ಸೇಮ್ ರೀ, ಎಕನಾಮಿಕ್ ಇಯರ್ ಒಳಗೆ ಎಷ್ಟು ಟೈಮ್ ಅಂದ್ರೆ 3 ಟ್ಯಾಕ್ಸ್ಗಳು ಜಾರಿಗೆ ಬರ್ತಾವ್ರಿ. ಮತ್ತು ಅದೇ ಎಕನಾಮಿಕ್ ಇಯರ್ ಒಳಗೆ ಏನಂತಂದ್ರೆ ಇದನ್ನು ರದ್ದುಪಡಿಸ್ತಾರ. ಹಾಗಾದ್ರೆ ಇದು ಜಾರಿಗೆ ಬಂದಿದ್ದು 2004-05 ಎಕನಾಮಿಕ್ ಇಯರಲ್ಲಿ. ಷೇರು ವ್ಯವಹಾರಗಳಲ್ಲಿ ವ್ಯವಹರಿಸಲಾಗಿರುವ ಷೇರುಗಳಿಂದ ಗಳಿಸಿದ ಒಟ್ಟು ಲಾಭದ ಮೇಲೆ ವಿಧಿಸುವಂಥ ತೆರಿಗೆ. ಈ ಷೇರು ಮಾರುಕಟ್ಟೆಯಲ್ಲಿ ಏನಂತಂದ್ರೆ ಷೇರು ವ್ಯವಹಾರಗಳನ್ನು ಮಾಡ್ತಿರ್ತೀವಿ. ಆ ಷೇರು ವ್ಯವಹಾರ ಸ್ಟಾಕ್ ಎಕ್ಸ್ಚೇಂಜಲ್ಲಿ, ಷೇರು ಮಾರುಕಟ್ಟೆಯಲ್ಲಿ ನೋಡ್ರಿ, ಮುಂದೆ ಹೇಳ್ತೀನಿ ನಿಮಗೆ. ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಅಂದರೆ ಏನು, ಡಿಬೆಂಚರ್ ಅಂದರೆ ಏನು, ಯಾವ್ಯಾವ ಥರ ಬಾಂಡ್ಗಳು ಇರ್ತಾವ, ಬಾಂಡ್ಸ್ಗಳು ಅಂದರೆ ಏನು, ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಡೋಂಟ್ ವರಿ, ಅದ್ರ ಬಗ್ಗೆ ಏನಂದ್ರೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಷೇರು ವ್ಯವಹಾರಗಳಲ್ಲಿ ವ್ಯವಹರಿಸಲಾಗಿರುವ ಷೇರುಗಳಿಂದ ಗಳಿಸಿರುವುದು. ಈ ಷೇರು ಮಾರುಕಟ್ಟೆಯಲ್ಲಿ ಏನಂತಂದ್ರೆ ನಾವು ಷೇರುಗಳನ್ನು ಕೊಂಡುಕೊಳ್ಬೇಕು, ಷೇರು ವ್ಯವಹಾರಗಳನ್ನು ಮಾಡಬೇಕು ಅಂತಂದ್ರೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕಾಗ್ತದೆ. ಅಲ್ಲಿ ಯಾವುದು? ಡಿಮ್ಯಾಟ್ ಅಕೌಂಟ್, ಡಿಮ್ಯಾಟ್ ಖಾತೆ ಅಂತ ಕರಿತೀವಿ ಇದಕ್ಕೆ. ಡಿಮ್ಯಾಟ್ ಖಾತೆಯನ್ನು ತೆರೆಯಬೇಕಾಗ್ತದ. ಷೇರು ಮಾರುಕಟ್ಟೆಯಲ್ಲಿ ಏನಂತಂದ್ರೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ. ಬಟ್ ಈ ತೆರಿಗೆಯಿಂದ ಬರುವಂಥ ಸರ್ಕಾರಕ್ಕೆ ಇನ್ಕಮ್ ಭಾಳ ಅಂದ್ರೆ ಭಾಳ ಕಡಿಮೆ ಆಗಿತ್ತು. ಭಾಳ ಕಡಿಮೆ ಆಗಿದ್ದರಿಂದ ಈ ತೆರಿಗೆಯನ್ನು ಏನು ಮಾಡ್ತಾರೆ, 2008-09 ಎಕನಾಮಿಕ್ ಇಯರಲ್ಲಿ ಈ ತೆರಿಗೆಯನ್ನು ಸಹ ರದ್ದುಪಡಿಸ್ತಾರೆ. ಯಾವಾಗ ರದ್ದುಪಡಿಸ್ತಾರೆ ಅಂತ ಕೇಳಿದ್ರೆ 2008-2009 ಎಕನಾಮಿಕ್ ಇಯರ್ ಒಳಗೆ, 2008-2009 ಎಕನಾಮಿಕ್ ಇಯರ್ ಒಳಗೆ ಈ ತೆರಿಗೆಯನ್ನು ಸಹ ಏನು ಮಾಡ್ತಾರೆ, ರದ್ದುಪಡಿಸ್ತಾರೆ. ಪ್ರಸ್ತುತ ಈ ತೆರಿಗೆ ಕೂಡ ಇಲ್ಲ ಅಂಥೇಳಿ ಹೇಳಬಹುದು. ರೈಟ್. ಷೇರು ವ್ಯವಹಾರಗಳ ತೆರಿಗೆ. ಇದಾದ ನಂತರ ನೆಕ್ಸ್ಟ್ ಬರೋದು ಸ್ನೇಹಿತರೆ ಪೂರ್ವಾನ್ವಯ ತೆರಿಗೆ. ಯಾವ ಅನ್ವಯ ತೆರಿಗೆ? ಪೂರ್ವಾನ್ವಯ ತೆರಿಗೆ. ಏನೇನೋ ಆಗ್ಯದ, ಅದು ಪೂರ್ವಾನ್ವಯ ಆಗಿ ಅದು ಏನೋ ಆಗೈತೆ ಒಳಗೆ ನಾವು ಬರಿತೀನಿ ಇಲ್ಲಿ ಕೆಳಗಡೆ, ನೀವು ಹೊಟ್ಟೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವ ತೆರಿಗೆ? ಪೂರ್ವಾನ್ವಯ ತೆರಿಗೆ. ಎಲ್ಲ ಇಡೀ ಎಕನಾಮಿಕ್ಸ್ ಏನಂತಂದ್ರೆ ತಲೆ ಒಳಗೆ ಪ್ರಿಂಟ್ ಆಗಿತ್ತು. ಅದು ಎಲ್ಲಿ ಏನೈತೆ ಅದನ್ನೆಲ್ಲ ಹೇಳ್ತೀನಿ ವಿತ್ ಅಪ್ಡೇಟ್. ಓಕೆ, ಅಷ್ಟೊಂದು ಏನಂದ್ರೆ ಪರ್ಫೆಕ್ಟ್ ಡೇಸ್ ಇದೆ, ಹೊಟ್ಟೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದು? ಪೂರ್ವಾನ್ವಯ ತೆರಿಗೆ. ಪೂರ್ವಾನ್ವಯ ತೆರಿಗೆ ಅಂತೇಳಿ ಕರಿತೀವಿ ಇದಕ್ಕೆ. ಇಂಗ್ಲೀಷ್ ಒಳಗೆ ಕರೀತಾರ ಸ್ನೇಹಿತರೆ ಇದಕ್ಕೆ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಂತ ಕರೀತಾರ. ಯಾವ ಟ್ಯಾಕ್ಸ್? ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್. ಮೆಟ್ರೋಸ್ಪೆಕ್ಟಿವ್ ಅಂದಿ ಮತ್ತು ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಪೂರ್ವಾನ್ವಯ ತೆರಿಗೆ, ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಜಾರಿಗೆ ಬಂದಿದ್ದು 2011 ಒಳಗಡೆ. ಓಕೆ,
ಇದು ಜಾರಿಗೆ ಬಂದಿದ್ದು 2011 ಒಳಗೆ. ಅವಾಗ ಏನಂದ್ರೆ ನಮ್ಮ ಗೌರ್ಮೆಂಟ್ ಯಾವ್ದು ಗೌರ್ಮೆಂಟ್ ಇತ್ತು ಅಂತಂದ್ರೆ UPA ಗೌರ್ಮೆಂಟ್ ಇತ್ತು. ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಏನಂತಂದ್ರೆ ಇದನ್ನು ಜಾರಿಗೆ ತರ್ತಾರ. ಹಾಗಾದ್ರೆ ನೆಕ್ಸ್ಟ್ ಏನಂತಂದ್ರೆ ಇದು ಏನ್ರಿ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಅಂತಂದ್ರೆ, ಈಗ ಏನಂತಂದ್ರೆ ನೀವು ಮನೆ ಬಿಟ್ಟು ಕೆಲವೊಬ್ರು ಧಾರವಾಡಕ್ಕೆ ಬಂದಿರ್ತೀರಾ, ಕೆಲವೊಬ್ರು ಬೆಂಗಳೂರು ಹೋಗಿರ್ತೀರ, ಕೆಲವೊಬ್ರು ಬಿಜಾಪುರ ಹೋಗಿರ್ತಾರ ಸ್ಟಡಿ ಮಾಡಕ್ಕಂತೇಳಿ ಹೋಗಿರ್ತೀರಿ. ಸೊ ಅವಾಗ ಏನಂದ್ರೆ PG ಅಲ್ಲಿ ಇರ್ತೀರಿ ನೀವು. ಓಕೆ, PG ಒಳಗೆ ಏನಂತಂದ್ರೆ ನೀವು ಏನಂತಂದ್ರೆ ಇರ್ತೀರಿ. ಸೊ PG ಒಳಗೆ ಏನಂತಂದ್ರೆ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. PG ಒಳಗೆ ಏನಂತಂದ್ರೆ ನೀವು ಹೋಗಿದ್ದು ಯಾವಾಗ ಅಂತ ಕೇಳಿದ್ರೆ ಅಕ್ಟೋಬರ್ ಮಂತ್ ಒಳಗೆ ಹೋಗಿರ್ತೀರಿ ನೀವು. ಇಲ್ಲ ಅಂತಂದ್ರೆ ಯಾವಾಗ ಹೋಗಿರ್ತೀರಿ? ಏಪ್ರಿಲ್ 1 ಹೋಗಿರ್ತೀರಿ. ಏಪ್ರಿಲ್ 1 2021 ಬಂದಿರ ಅಂತ ತಿಳ್ಕೊಳ್ರಿ. ಧಾರವಾಡ ಬಂದಿರ ಅಂತ ತಿಳ್ಕೊಳ್ರಿ. ಧಾರವಾಡ ಬಂದಿರಿ ಏಪ್ರಿಲ್ 1 2021 ಧಾರವಾಡಕ್ಕೆ ಬಂದಿರಿ ನೀವು. PG ಒಳಗದ್ರಿ. ಓಕೆ, PG ಒಳಗೆ ಇರುವಾಗ ಏನಂತಂದ್ರೆ ನೀವು ಮಂತ್ಲಿ ಎಷ್ಟು ಅಂತಂದ್ರೆ 4500 ಕೊಡ್ತಿದ್ರಿ PGಗೆ. ಓಕೆ, 4500 rupees ಕೊಡ್ತಿದ್ರಿ PGಗೆ. ಅವಾಗ ಏನಾಯ್ತು ಗೊತ್ತಾ, ನೀವು ಓನರ್ ಏನಂದ್ರೆ ತೊಗೊಳ್ತಿದ್ದ. ಎಲ್ಲಿ ಮಟ್ಟ ಏನಂತಂದ್ರೆ ಅಕ್ಟೋಬರ್ 1 2021 ಒಳಗೆ ಸುಮ್ಮನಿದ 4500 ತೊಗೊಳ್ತಿದ್ದ. ನೆಕ್ಸ್ಟ್ ನಿಮ್ಮ ಓನರ್ ಬಂದು ಏನು ಮಾಡಿದ, ಅಕ್ಟೋಬರ್ 1ಕ್ಕೆ ಬಂದು ಏನಂತಂದ್ರೆ ನೋಡಿ ಯಾರು ಇರ್ತಿದ್ದ PG ಒಳಗೆ ಸಂಖ್ಯಾ ಇರ್ತಿದ್ದ. ಯಾರಿರ್ತಿದ್ದ? ಸಂಖ್ಯಾ ಇರ್ತಿದ್ದ. ಯಾರಿರ್ತ? ಸಂಖ್ಯಾ ಅಂತೇಳಿ ಇರ್ತಿದ್ದ. ಈ ಸಂಖ್ಯಾ ಎಲ್ಲಿ ಇರ್ತಿದ್ದ ಮೊದಲ ಅಂತಂದ್ರೆ PG ಒಳಗೆ ಇರ್ತಿದ್ದ. ಯಾವ PG ಒಳಗೆ ಇರ್ತಿದ್ದ ಅಂತಂದ್ರೆ ಸನಿ PG ಒಳಗೆ ಇರ್ತಿದ್ದ. ಯಾವ PG ಒಳಗೆ ಇರ್ತಿದ್ದ? ಸನಿ PG ಒಳಗೆ ಇರ್ತಿದ್ದ ಅಂತ ತಿಳ್ಕೊ. ಅವಾಗಂದ್ರೆ ಇದು ಬಾಯ್ಸ್ PG ಮತ್ತು ಲೇಡೀಸ್ PG ಅನ್ಕೊಂಡ್ರಿ ಮತ್ತೆ. ಓಕೆ, ಸಂಖ್ಯಾ ಎಲ್ಲಿ ಇರ್ತಿದ್ದ? ಸನಿ PG ಒಳಗೆ ಇರ್ತಿದ್ದ. ಅವಾಗ ಏನಾಯ್ತು ಗೊತ್ತಾ, 4500 ರೂಪಾಯಿ ಕೊಡ್ತಿದ್ದ. ಸಡನ್ಲಿ ಅವ್ರ ಓನರ್ ಬಂದು ಏನು ಮಾಡಿದ, ನೋಡ್ ಸಂಖ್ಯಾ ಇನ್ಮೇಲೆ ನೀ ಏನು ಮಾಡಬೇಕು, 5,000 ರೂಪಾಯಿ ಕಟ್ಟಬೇಕು. ಯಾವಾಗ ಎಷ್ಟು ಎಷ್ಟು ದಿನ 4000 ಕೊಟ್ಟು 4500 ಕಟ್ತಿದ್ಯಲ್ಲ, 5,000 ರೂಪಾಯಿ ಕಟ್ಟಬೇಕು. ಅಂದ್ರೆ ಅಕ್ಟೋಬರ್ ಒಳಗೆ ಹೆಚ್ಚು ಮಾಡತ್ತಾನಂದ್ರೆ ನವೆಂಬರಿಂದ ಅಪ್ಲೈ ಆಗಬೇಕು ಅದು ಆ್ಯಕ್ಚುಲಿ. ಬಟ್ ನೋಡ್ ಸಂಖ್ಯಾ, ಬಟ್ ನಿನಗೆ ಅಪ್ಲೈ ಆಗೋದು ಎಲ್ಲಿ? ಅದು ಏಪ್ರಿಲ್ 1 ನೀ ಬಂದಾಗಿಂದ ಕೊಡ್ಬೇಕು ನನಗೆ. ಸರ್ ಆಲ್ರೆಡಿ 4500 ಕೊಟ್ಟಿನಲ್ಲ. ಕೊಟ್ಟು ಹೌದು, ಯಾರಿಲ್ಲ ಅಂದ್ರೆ ಇನ್ನೂ 5,500 ರೂಪಾಯಿ ಕೊಡು, ಮುಂದೆ ನೆಕ್ಸ್ಟ್ ಮಂತಿಂದ ಏನು ಕೊಡು, 5,000 ಸೇರಿಸಿ ಕೊಡು ಅಂಥೇಳಿ ಅಂದರು. ಅದಕ್ಕೆ ಏನಂತಂದ್ರೆ ಸರಿ ಆಗಂಗಿಲ್ಲ. ಸೊ ಇದರ ಅರ್ಥ ಏನಂತಂದ್ರೆ, ಯಾವುದೇ ಒಂದು ದೇಶದಲ್ಲಿ ತೆರಿಗೆ ದರವನ್ನು ಆರ್ಥಿಕ ವರ್ಷದ ಮಧ್ಯಭಾಗದಲ್ಲಿ ಹೆಚ್ಚಿಸಿದಾಗ ಆ ಹೆಚ್ಚಳಗೊಂಡಿರುವ ತೆರಿಗೆ ದರವು ಅದೇ ಆರ್ಥಿಕ ವರ್ಷದ ಮೊದಲನೇ ತಿಂಗಳಿನಿಂದ ಅನ್ವಯವಾಗುವುದನ್ನೇ ಪೂರ್ವಾನ್ವಯ ತೆರಿಗೆ ಅಂತೇಳಿ ಕರೀತಾರೆ ಸ್ನೇಹಿತರೆ. ಕರೆಕ್ಟ್ ನೆನ್ಪಿಟ್ಕೊಳ್ರಿ. ನೋಡ್ರಿ, ಯಾವುದೇ ಒಂದು ಆರ್ಥಿಕ ವರ್ಷದ ಯಾವ ಭಾಗದಲ್ಲಿ? ಮಧ್ಯಭಾಗದಲ್ಲಿ ಏನಾಗಬೇಕು, ತೆರಿಗೆ ದರವನ್ನು ಹೆಚ್ಚಿಸಿದಾಗ, ಮಧ್ಯಭಾಗದಲ್ಲಿ ಹೆಚ್ಚಿಸಿದಾಗ ಆ ಹೆಚ್ಚಳಗೊಂಡಿರುವಂಥ ತೆರಿಗೆ ದರ ಯಾವಾಗ ಅಪ್ಲೈ ಆಗಬೇಕು? ಅದೇ ಆರ್ಥಿಕ ವರ್ಷದ ಮೊದಲನೇ ತಿಂಗಳಿನಿಂದ ಅಪ್ಲೈ ಆಗಬೇಕು. ಅಪ್ಲೈ ಆಗುವಂತಿದ್ರೆ ಅದನ್ನು ಏನಂತ ಕರೀತಾರೆ? ಪೂರ್ವಾನ್ವಯ ತೆರಿಗೆ ಅಂತೇಳಿ ಕರೀತಾರೆ. ಈ ಪೂರ್ವಾನ್ವಯ ತೆರಿಗೆಯನ್ನು ಯಾವಾಗಂದ್ರೆ 2021 ಅಕ್ಟೋಬರ್ 17ಕ್ಕೆ ಏನಂತಂದ್ರೆ ನಮ್ಮ ಹಣಕಾಸು ಖಾತೆ ಮಂತ್ರಿ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು, ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ರು, ಇದನ್ನು ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡ್ತಾರ ಅಂತಂದ್ರೆ ಇದನ್ನು ಏನು ಮಾಡ್ತಾರ ಅಂತಂದ್ರೆ ಜಾರಿಗೆ ತರ್ತಾರ. ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ರು, ಇದನ್ನು ಪರಿಚಯ ಮಾಡ್ತಾರ. ಓಕೆ, ಪರಿಚಯ ಮಾಡಿದ್ರು, ರದ್ದು ಮಾಡಿದ್ರು ಪರಿಚಯ ಯಾಕೆ ಮಾಡ್ತಾರ? ನಿರ್ಮಲಾ ಸೀತಾರಾಮನ್ ಅವರು ರದ್ದು ಮಾಡಿದ್ದಾರೆ. ಎಟ್ ಪ್ರೆಸೆಂಟ್ ಇಲ್ಲ ಈ ತೆರಿಗೆ. ಓಕೆ, ಇದು ಏನಂತಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಆಗಿದ್ದು, ಇದು ಕಂಪ್ನಿಗಳ ಮೇಲೆ ಮಾತ್ರ ಹಾಕ್ತಿದ್ದು. ಯಾವ ಆಥರ್ ಬುಕ್ ಒಳಗೆ ಸಿಗಂಗಿಲ್ಲ ನಿಮಗೆ. ಇದು ಪೂರ್ವಾನ್ವಯ ತೆರಿಗೆ ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ಸದ್ಯ ಆಥರ್ ಬುಕ್ ಒಳಗೆ ಹುಡ್ಕಾಡ್ಕೊಳ್ರಿ ನೀವು ಎಲ್ಲಿ ಬೇಕಾದ್ರೆ. ಯಾಕಂದರೆ ಇದು ಆರ್ಟಿಕಲಲ್ಲಿ ಬಂದಿರುವಂಥದ್ದು ಮತ್ತು ಹಳೆ ಟ್ಯಾಕ್ಸ್ ರೀ. ಇದು ಇತ್ತೀಚೆಗೆ ರದ್ದುಪಡಿಸಿದ್ದಾರೆ. ಇಂಥ ತೆರಿಗೆಯನ್ನು ಕೇಳ್ತಾರೆ. ಕರೆಂಟ್ ಅಫೇರ್ಸ್ ಲಿಂಕ್ ಇಟ್ಕೊಂಡು ಓದಬೇಕು ಸ್ನೇಹಿತರೆ. ಫಿಕ್ಸ್ ಕೇಳ್ತಾರೆ. ಪೂರ್ವಾನ್ವಯ ತೆರಿಗೆ ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್ ಡೈರೆಕ್ಟೋ ಇಂಡೈರೆಕ್ಟ್ ಅಂತ ಕೇಳಿಬಿಡ್ತಾನೆ ನಿಮ್ಗೆ. ನೀವು ಕೇಳೋದೇ ಇರಂಗಿಲ್ಲ. ಇದು ಯಾವ ಟ್ಯಾಕ್ಸ್ ರೀ, ಎಲ್ಲಿಂದ ಬಂತಿದ್ದು ಪೂರ್ವಾನ್ವಯ ತೆರಿಗೆ ಅಂತೇಳಿ ನಿಮ್ಗೆ ಏನಂತಂದ್ರೆ ಸ್ವಲ್ಪ ಏನಂತಂದ್ರೆ ಅಷ್ಟು ನೆನಪಾಗಬೇಕಂದ್ರೆ ಕಷ್ಟದಾಯಕವಾಗಿರ್ತದೆ. ಇದೇ ಯಾವುದು ಅಂತಂದ್ರೆ ಪೂರ್ವಾನ್ವಯ ತೆರಿಗೆ ಅಂತೇಳಿ ಹೇಳ್ಬೋದು, ರೆಟ್ರೋಸ್ಪೆಕ್ಟಿವ್ ಟ್ಯಾಕ್ಸ್. ಇದಾದ ನಂತರ ನೆಕ್ಸ್ಟ್ ಬರೋದು ಸ್ನೇಹಿತರೆ ಡೈರೆಕ್ಟ್ ಟ್ಯಾಕ್ಸ್ ಮುಗೀತು ನಿಮ್ದು. ಈಗ ನೆಕ್ಸ್ಟ್ ಬರೋದು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇದಾದ ನಂತರ ಯಾವುದು? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ಬರುತ್ತೆ ಸ್ನೇಹಿತರೆ. ಡೈರೆಕ್ಟ್ ಟ್ಯಾಕ್ಸ್ ಇಲ್ಲಿಗೆ ಏನಂತಂದ್ರೆ ನಿಮ್ಗೆ ಮುಗಿತಾವ. ಇಂಡೈರೆಕ್ಟ್ ಟ್ಯಾಕ್ಸ್ ಪರೋಕ್ಷ ತೆರಿಗೆಗಳು ನಿನ್ನೆ ಹೇಳಿದೆ ನಾನು ನಿಮ್ಗೆ. ಒಂದು 5 ಟೈಪ್ಸ್ ಬರ್ತಾವೆ ಪರೋಕ್ಷ ಒಳಗೆ. ಯಾವುದು ಅಂತ ಕೇಳಿದ್ರೆ ಅದರಲ್ಲಿ ಮೊದಲನೇದು ಯಾವುದು? ಡೈರೆಕ್ಟ್ ಟ್ಯಾಕ್ಸಲ್ಲಿ ನಿನ್ನೆ ಕೂಡ ಒಂದು ಎಕ್ಸಾಂಪಲ್ ಹೇಳಿದೆ ನಿಮ್ಗೆ.
ಪರೋಕ್ಷ ತೆರಿಗೆ ಅಂದ್ರೆ ಏನ್ರಿ? ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ಏನಂತೇಳಿ ನಿನ್ನೆ ಏನಂತಂದ್ರೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳೋದ್ರ ಮೂಲಕ ಹೇಳಿದ್ದೇನೆ ನಾನು ನಿಮಗೆ. ಇಂಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್ ಅಂತಂದ್ರೆ ತೆರಿಗೆಯ ಭಾರ ಅಥವಾ ತೆರಿಗೆ ಅಧಿಪಾತ ಒಬ್ಬರಿಂದ ಮತ್ತೊಬ್ಬರಿಗೆ ಏನಾಗಬೇಕ್ರಿ? ಸುಲಭವಾಗಿ ವರ್ಗಾಯಿಸಲು ಸಾಧ್ಯ ಇರಬೇಕು. ಒಬ್ಬರಿಂದ ಮತ್ತೊಬ್ಬರಿಗೆ ಏನಂತಂದ್ರೆ ಸುಲಭವಾಗಿ ವರ್ಗಾಯಿಸಲು ಏನಾಗ್ತಿರ್ಬೇಕು? ಸಾಧ್ಯವಾಗ್ತಿರ್ಬೇಕು. ವರ್ಗಾಯಿಸಲು ಸಾಧ್ಯವಾಗುವಂತಿದ್ರೆ ಅದನ್ನು ಏನಂತ ಕರೀತಾರ? ಪರೋಕ್ಷ ತೆರಿಗೆ ಅಂತೇಳಿ ಕರೀತಾರ. ನಿನ್ನೆ ಹೇಳಿದ್ನಲ್ಲ, ಇಲ್ಲಿ ಏನಂತಂದ್ರೆ ಪ್ರೊಡ್ಯೂಸರ್, ಇಲ್ಲಿ ಯಾರು? ಹೋಲ್ಸೇಲರ್, ಇಲ್ಲಿ ಯಾರು? ರಿಟೇಲರ್, ಇಲ್ಲಿ ಯಾರು? ಕನ್ಸ್ಯೂಮರ್. ಹೇಳಿದ್ನಲ್ಲ ನಿನ್ನೆ, ಇಲ್ಲಿ ಯಾರು? ಕನ್ಸ್ಯೂಮರ್ಗಳು ಯಾರಿಗೆ? ರಿಟೇಲರ್ಗಳಿಗೆ ಟ್ಯಾಕ್ಸ್ ಪೇ ಮಾಡ್ತಾರೆ. ರಿಟೇಲರ್ಗಳು ಹೋಲ್ಸೇಲರ್ಗಳು ಟ್ಯಾಕ್ಸ್ ಪೇ ಮಾಡ್ತಾರೆ. ಹೋಲ್ಸೇಲರ್ಗಳು ಪ್ರೊಡ್ಯೂಸರ್ಗಳು ಗೌರ್ಮೆಂಟಿಗೆ ಏನು ಮಾಡ್ತಾರ? ಟ್ಯಾಕ್ಸ್ ಪೇ ಮಾಡ್ತಾರ ಅಂತೇಳಿ ನಾನು ನಿನ್ನೆ ಹೇಳಿದೆ. ಓಕೆ, ಇದನ್ನೇ ಏನಂತ ಕರೀತಾರ? ಪರೋಕ್ಷ ತೆರಿಗೆ ಅಂತೇಳಿ ಕರೀತಾರೆ. ಒಬ್ಬರಿಂದ ಮತ್ತೊಬ್ಬರಿಗೆ ಏನಾಗಬೇಕು? ತೆರಿಗೆ ದರವನ್ನು ಸುಲಭವಾಗಿ ವರ್ಗಾಯಿಸಲು ಸಾಧ್ಯ ಇರಬೇಕು. ಸಾಧ್ಯ ಇದ್ದರೆ ಇಂಡೈರೆಕ್ಟ್ ಟ್ಯಾಕ್ಸ್, ಸಾಧ್ಯ ಇಲ್ಲದೆ ಇರುವಂತಿದ್ರೆ ಅದನ್ನು ಡೈರೆಕ್ಟ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ಓಕೆ, ವರ್ಗಾಯಿಸಲು ಸಾಧ್ಯ ಇದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್, ವರ್ಗಾಯಿಸಲು ಸಾಧ್ಯ ಇಲ್ಲದೆ ಇರೋದನ್ನು ಏನಂತ ಕರೀತಾರೆ? ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರೀತಾರೆ. ಇಷ್ಟು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಸ್ನೇಹಿತರೆ, ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಯಾವುದು ಅಂತ ಕೇಳಿದ್ರೆ, ನೆಕ್ಸ್ಟ್ ಅದರಲ್ಲಿ ಒಂದೇದು ಯಾವುದಪ್ಪ? ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಮೊದಲನೇದು ಯಾವುದು ಅಂತಂದರೆ ಕೇಂದ್ರ ಅಬಕಾರಿ ಸುಂಕ ಅಂತೇಳಿ ಬರುತ್ತೆ. ಅಬಕಾರಿ ಸುಂಕ, ಇದು ಅಧಿಕಾರಿ ಸುಂಕ ಅಲ್ಲ, ಅಬಕಾರಿ ಸುಂಕ ಅಂತೇಳಿ. ಯಾವ ಸುಂಕ? ಕೇಂದ್ರ ಅಬಕಾರಿ ಸುಂಕ. ಯೂನಿಯನ್ ಎಕ್ಸೈಸ್ ಡ್ಯೂಟಿ ಅಂತೇಳಿ ಕರಿತೀವಿ. ಯಾವ ಡ್ಯೂಟಿ? ಯೂನಿಯನ್ ಎಕ್ಸೈಸ್ ಡ್ಯೂಟಿ ಅಂತೇಳಿ ಬರುತ್ತೆ. ಯಾವ ಡ್ಯೂಟಿ? ಯೂನಿಯನ್ ಎಕ್ಸೈಸ್ ಡ್ಯೂಟಿ ಅಂತೇಳಿ ಬರುತ್ತೆ ಸ್ನೇಹಿತರೆ, ಇದು ನೆನಪಿಟ್ಕೊಳ್ಬೇಕು. ಕೇಂದ್ರ ಅಬಕಾರಿ ಸುಂಕ ಇದು ಜಾರಿಗೆ ಬಂದಿದ್ದು 1898ರಲ್ಲಿ. ಆಗಿದ್ದ ವೈಸರಾಯ ಯಾರಿದ್ರಪ್ಪ? ಇದು ಜಾರಿಗೆ ತಂದಾಗ ವೈಸರಾಯ್ ಇದ್ದವನು ಯಾರಂತಂದ್ರೆ ಲಾರ್ಡ್ ಎಲ್ಗಿನ್ ಟು ಅಂತೇಳಿ ಇರ್ತಾರ ಸ್ನೇಹಿತರೆ. ಯಾರಿರ್ತಾರ? ಲಾರ್ಡ್ ಎಲ್ಗಿನ್ ಟು ಅವರು ವೈಸರಾಯ್ ಇದ್ದ ಸಂದರ್ಭದಲ್ಲಿ ಈ ತೆರಿಗೆಯನ್ನು, ಕೇಂದ್ರ ಅಬಕಾರಿ ಸುಂಕವನ್ನು ಜಾರಿಗೆ ತರ್ತಾರ. ಕೇಂದ್ರ ಅಬಕಾರಿ ಸುಂಕ ಅಂತಂದ್ರೆ ಏನಪ್ಪ ಅಂತಂದ್ರೆ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಕೇಂದ್ರ ಅಬಕಾರಿ ಸುಂಕ ಅಂತಂದ್ರೆ ಏನು? ಯಾವುದಕ್ಕೆ ಕೇಂದ್ರ ಅಬಕಾರಿ ಸುಂಕ ಅಂತ ಕರೀತಾರ ಅಂತ ಕೇಳಿದ್ರೆ ನೋಡ್ರಿ, ಕೇಂದ್ರ ಅಬಕಾರಿ ಸುಂಕ ಅಂತಂದ್ರೆ ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿರೇಖೆಯ ಒಳಗಡೆ, ಯಾವುದೇ ಒಂದು ದೇಶದ ಯಾವ ಗಡಿರೇಖೆ ಒಳಗಡೆ? ಭೌಗೋಳಿಕ ಗಡಿರೇಖೆ ಒಳಗಡೆ ಉತ್ಪಾದಿಸಲ್ಪಡುವ ವಸ್ತುಗಳ, ಯಾವುದೇ ಒಂದು ದೇಶದ ಎಂಥದ್ದು? ಭೌಗೋಳಿಕ ಗಡಿರೇಖೆ ಒಳಗಡೆ ಏನಾಗಿರ್ತಿರ್ಬೇಕು? ಉತ್ಪಾದಿಸಲ್ಪಡುವ ವಸ್ತುಗಳ ಯಾವುದರ ಮೇಲೆ? ವಸ್ತುಗಳ ಉತ್ಪಾದನೆಯ ಮೇಲೆ. ಇದು ಭಾರತ ನಕಾಶೆ ಅಂತೇಳಿ ತಿಳ್ಕೊಳ್ರಿ. ಭಾರತ ಇದ್ದಂಗೆ ಐತಿ, ಅರ್ಥ ಮಾಡ್ಕೊಳ್ಬೇಕು. ಇದು ಏನಂತಂದ್ರೆ ನಮ್ಮ ಜಿಯೋಗ್ರಾಫಿಕಲ್ ಏರಿಯಾ ಸ್ನೇಹಿತರೆ ಇದು. ಓಕೆ, ವಿತಿನ್ 50 ಸೆಕೆಂಡ್ ಒಳಗೆ ನಕಾಶೆ ತೆಗಿತೀವಿ ಅಂದ್ರೆ ಎಷ್ಟು ನಮ್ಮ ಅಕ್ಬರ್ನ ಆಸ್ಥಾನದಲ್ಲಿ ಫಿಕ್ಸ್ ಕಲಾವಿದ ಇದೀವಿ ನಾವು ಅಂತೇಳಿ ಅಂದ್ಕೊಳ್ಬೇಕು. ಸೊ ಅದಕ್ಕೆ ಏನಂತಂದ್ರೆ ಯಾವುದೇ ಒಂದು ದೇಶದ ಯಾವುದು ನಮ್ಮ ಜಿಯೋಗ್ರಾಫಿಕಲ್ ಏರಿಯಾ ಅಂಡರಲ್ಲಿ ಏನಂತಂದ್ರೆ ವಸ್ತುಗಳು ಉತ್ಪಾದನೆ ಆಗಿರ್ಬೇಕು. ಯಾವುದೇ ಒಂದು ವಸ್ತು ಉತ್ಪಾದನೆ ಆದ ನಂತರ ಅದು ಏನಂತಂದ್ರೆ ಮಾರುಕಟ್ಟೆಗೆ ಏನಂತಂದ್ರೆ ಬರೋದ ನಂತರ ಏನಂತಂದ್ರೆ ಮಾರುಕಟ್ಟೆಗೆ ಬರ್ಬೇಕಂದ್ರೆ ಟ್ಯಾಕ್ಸ್ ಪೇ ಮಾಡಲೇಬೇಕು ಅದಕ್ಕೆ. ಸೊ ಅದಕ್ಕೆ ಏನಂತಂದ್ರೆ ಏನಪ್ಪ ಕೇಂದ್ರ ಅಬಕಾರಿ ಸುಂಕ ಅಂತಂದ್ರೆ ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿರೇಖೆ ಒಳಗಡೆ, ಭೌಗೋಳಿಕ ಗಡಿರೇಖೆಯ ಒಳಗಡೆ ಉತ್ಪಾದಿಸಲ್ಪಡುವ ವಸ್ತುಗಳ ಉತ್ಪಾದನೆಯ ಮೇಲೆ ಹಾಕ್ತಾರ. ವಸ್ತುಗಳ ಎದರ ಮೇಲೆ? ಉತ್ಪಾದನೆಯ ಮೇಲೆ ಹಾಕಲಾಗುತ್ತದೆ. ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿರೇಖೆ ಒಳಗಡೆ ಉತ್ಪಾದಿಸಲ್ಪಡುವ ವಸ್ತುಗಳ ಉತ್ಪಾದನೆಯ ಮೇಲೆ. ನಿಮ್ಗೆ ಆಲ್ರೆಡಿ UPSC ಕ್ವಶನ್ ಕೇಳ್ಯಾರ ಸ್ನೇಹಿತರೆ. ಯೂನಿಯನ್ ಎಕ್ಸೈಸ್ ಡ್ಯೂಟೀಸ್ ಡ್ಯಾಸ್ ಅಂತೇಳಿ ಕೇಳ್ಯಾರ. ಕೇಂದ್ರ ಅಬಕಾರಿ ಸುಂಕ ಒಂದು ಡ್ಯಾಸ್ ಆಗಿದೆ. ಇದೊಂದು ಪ್ರತ್ಯಕ್ಷ ತೆರಿಗೆ, ಡೈರೆಕ್ಟ್ ಟ್ಯಾಕ್ಸ್ ಪ್ಲಸ್ ಸೆಂಟರ್. ಓಕೆ, ಡೈರೆಕ್ಟ್ ಟ್ಯಾಕ್ಸ್ ಪ್ಲಸ್ ಸೆಂಟರ್ ಅಂತೇಳಿ ಕೇಳ್ತಾನ. ಡೈರೆಕ್ಟ್ ಟ್ಯಾಕ್ಸ್ ಪ್ಲಸ್ ಸ್ಟೇಟ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸ್ಟೇಟ್, ಈ ಥರ ಕೇಳ್ತಾರ. ಇದು ಸರಿಯಾದ ಉತ್ತರ ಯಾವುದಂತಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್ ಸೆಂಟರ್ ಅಂತೇಳಿ ಹೇಳ್ತೀವಿ. ಯಾವ ಟ್ಯಾಕ್ಸ್? ಇಂಡೈರೆಕ್ಟ್ ಟ್ಯಾಕ್ಸ್ ಆಫ್
ಟ್ಯಾಕ್ಸ್ ಆಫ್ ಸೆಂಟ್ರಲ್ ಅಂದ್ರೆ ಕೇಂದ್ರ ಸರ್ಕಾರದವರು ವಿಧಿಸುವಂಥ ತೆರಿಗೆ ಆಗಿದೆ ರೀ ಇದು. ಪ್ಲಸ್ ಏನಂತಂದ್ರೆ ಪರೋಕ್ಷ ತೆರಿಗೆ ಆಗಿದೆ. ಆಲ್ರೆಡಿ ನಿಮ್ಮ ಕ್ವಶನ್ ಕೇಳಿದಾರೆ ಸ್ನೇಹಿತರೆ, ಕೇಂದ್ರ ಅಬಕಾರಿ ಸುಂಕ ಎಂದರೇನು ಅಂತೇಳಿ ಕ್ವಶನ್ ಆಗ್ಯದ. ಆಪ್ಷನ್ಸ್ ಎ ಅಲ್ಲಿದೆ ರೀ, ಮದ್ಯದ ಮೇಲೆ ಹಾಕುವಂಥ ತೆರಿಗೆ. ಆಪ್ಷನ್ಸ್ ಬಿ ಅಲ್ಲಿ ದೇಶದಲ್ಲಿ ಉತ್ಪಾದನೆ ಆಗಿರುವಂಥ ವಸ್ತುಗಳ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಹಾಕುವಂಥ ತೆರಿಗೆ. ಸಿ ಅಲ್ಲಿ ಏನಂತಂದ್ರೆ ವಸ್ತುಗಳ ಉತ್ಪಾದನೆ ಮೇಲೆ ಹಾಕುವಂಥ ತೆರಿಗೆ. ಡಿ ಅಲ್ಲಿ ವಸ್ತುಗಳ ಮಾರಾಟದ ಮೇಲೆ ಹಾಕುವಂಥ ತೆರಿಗೆ. ನಮ್ಮ ಮಂದಿ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಆಪ್ಷನ್ಸ್ ಎ ಅಲ್ಲಿ ಯಾವುದಿದೆ, ಮದ್ಯದ ಮೇಲೆ ವಿಧಿಸುವಂಥ ತೆರಿಗೆ ಆಗಿದೆ ಅಂತೇಳಿ ಇರ್ತದ. ಸೊ ಅದಕ್ಕೆ ಏನಂತಂದ್ರೆ ಮದ್ಯದ ಮೇಲೆ ವಿಧಿಸುವಂಥ ತೆರಿಗೆ ಅಂತೇಳಿ ಹಾಕಿ ಬಂದಿರ್ತಾರ. ಶುದ್ಧ ತಪ್ಪಾಗ್ತದ. ಮದ್ಯದ ಮೇಲೆ ವಿಧಿಸುವಂಥ ತೆರಿಗೆ ಅಲ್ಲ, ಯಾವುದೇ ಒಂದು ದೇಶದ ಭೌಗೋಳಿಕ ಗಡಿ ಅಂತಂದ್ರೆ ಜಿಯೋಗ್ರಾಫಿಕಲ್ ಏರಿಯಾ ಅಂಡರಲ್ಲಿ ಏನೇನು ವಸ್ತುಗಳು ಉತ್ಪಾದನೆ ಆಗ್ತದಲ್ಲ, ವಸ್ತುಗಳ ಉತ್ಪಾದನೆ ಮೇಲೆ. ಸರ್ ಉದಾಹರಣೆಗೆ ಏನೇನು ಉತ್ಪಾದನೆ ಆಗತ್ತದಲ್ರಿ, ಉದಾಹರಣೆ ಹೇಳ್ರಿ ಅಂತಂದ್ರೆ ಪೆಟ್ರೋಲ್ ಉತ್ಪಾದನೆ ಆಗ್ತದ, ಪೆಟ್ರೋಲ್ ಉತ್ಪಾದನೆ ಆಗ್ತದ, ಕಾಫಿ ಉತ್ಪಾದನೆ ಆಗ್ತದ, ಟೀ ಉತ್ಪಾದನೆ ಆಗ್ತದ, ಪೆಟ್ರೋಲ್, ಕಾಫಿ, ಟೀ ಉತ್ಪಾದನೆ ಆಗ್ತದ. ನೆಕ್ಸ್ಟ್ ಏನಂದ್ರೆ ಸಕ್ಕರೆ ಉತ್ಪಾದನೆ ಆಗ್ತದ. ನೆಕ್ಸ್ಟ್ ಏನಂತಂದ್ರೆ ಸಿಮೆಂಟ್ ಉತ್ಪಾದನೆ ಆಗ್ತದ. ಓಕೆ, ಸೆಣಬನ್ನು ತಯಾರಿಸಲಾಗ್ತದ. ಇವೆಲ್ಲವನ್ನು ಕೂಡ ಏನಂತಂದ್ರೆ ದೇಶದ ಭೌಗೋಳಿಕ ಗಡಿ ರೇಖೆ ಒಳಗಡೆ ಉತ್ಪಾದನೆ ಮಾಡ್ತಾರಲ್ಲ, ಅದರ ಮೇಲೆ ವಿಧಿಸುವಂಥ ತೆರಿಗೆ ಇದಾಗಿದೆ. ನೆಕ್ಸ್ಟ್ ಸ್ನೇಹಿತರೆ, ನಿಮಗೆಲ್ರಿಗೂ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ನೋಡ್ರಿ 1985ರಲ್ಲಿ ಭಾರತದಲ್ಲಿ, ಯಾವಾಗಂತ ಕೇಳಿದ್ರೆ 1985ರಲ್ಲಿ ಭಾರತದಲ್ಲಿ ಯೂನಿಯನ್ ಎಕ್ಸೈಸ್ ಡ್ಯೂಟಿ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಕೇಂದ್ರ ಅಬಕಾರಿ ಸುಂಕ ಕಾಯ್ದೆಯನ್ನು ಜಾರಿಗೆ ತರಲಾಗ್ತದೆ. ಯೂನಿಯನ್ ಎಕ್ಸೈಸ್ ಡ್ಯೂಟಿ ಆ್ಯಕ್ಟನ್ನು ಜಾರಿಗೆ ತರಲಾಗಿದೆ. ಡ್ಯೂಟಿ ಆ್ಯಕ್ಟ್ ಮತ್ತು ಬ್ಯೂಟಿ ಆ್ಯಕ್ಟ್ ಅಂದಿ ಮತ್ತು ಯೂನಿಯನ್ ಎಕ್ಸೈಸ್ ಡ್ಯೂಟಿ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಕೇಂದ್ರ ಅಬಕಾರಿ ಸುಂಕ ಕಾಯ್ದೆಯನ್ನು ಜಾರಿಗೆ ತರುತ್ತಾರೆ ಸ್ನೇಹಿತರೆ. ಯಾವುದು? ಕೇಂದ್ರ ಅಬಕಾರಿ ಸುಂಕ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ. ಸುಂಕ ಕಾಯ್ದೆ ಜಾರಿಗೆ ತರಲಾಯಿತು. ಓಕೆ, ನೆಕ್ಸ್ಟ್ ಅದೇ ಥರ ನಮ್ಮ ದೇಶದ ಒಳಗಡೆ ಪ್ರತಿ ವರ್ಷ ಫೆಬ್ರವರಿ 24ರಂದು ಯಾವ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಅಂತಂದರೆ ಕೇಂದ್ರ ಅಬಕಾರಿ ಸುಂಕ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಯೂನಿಯನ್ ಎಕ್ಸೈಸ್ ಡ್ಯೂಟಿ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಯಾವ ದಿನ? ಕೇಂದ್ರ ಅಬಕಾರಿ ಸುಂಕ ದಿನ ಎಂದು ಆಚರಿಸಲಾಗುತ್ತದೆ. ಯಾವ ದಿನ? ಕೇಂದ್ರ ಅಬಕಾರಿ ಸುಂಕ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಫೆಬ್ರವರಿ 24ಕ್ಕೆ ಆಚರಣೆ ಮಾಡ್ತಾರೆ ಕೇಂದ್ರ ಅಬಕಾರಿ ಸುಂಕ ದಿನ ಅಂತೇಳಿ. ಇದು ನಿಮಗೆ ಗೊತ್ತಿರಬೇಕು. ಈ ಕೇಂದ್ರ ಅಬಕಾರಿ ಸುಂಕದಿಂದ ಎಷ್ಟೆಷ್ಟು ಇನ್ಕಮ್ ಬಂದೈತೆ ನಮಗೆ ಅಂತೇಳಿ ನೋಡಿದಾಗ ಕರೆಕ್ಟಾಗಿ ನಿಮಗೆ ಏನಂತಂದ್ರೆ ಗೊತ್ತಿರಬೇಕು. 2000 ನೋಡ್ರಿ, ಕರೆಕ್ಟಾಗಿ ನೋಡ್ರಿ, 2021 ಎಕನಾಮಿಕ್ ಇಯರ್ ಒಳಗೆ ಈ ಕೇಂದ್ರ ಅಬಕಾರಿ ಸುಂಕದಿಂದ ಭಾರತ ಸರ್ಕಾರಕ್ಕೆ 8ರಷ್ಟು ಆದಾಯ ಬಂದಿತ್ತು. ಶೇಕಡಾ 8ರಷ್ಟು ಆದಾಯ ಬಂದಿತ್ತು. ನೆಕ್ಸ್ಟ್ ಪ್ರಸ್ತುತ ಎಕನಾಮಿಕ್ ಇಯರ್ ಒಳಗೆ 2021-22 ಎಕನಾಮಿಕ್ ಇಯರ್ ಒಳಗೆ ಭಾರತ ಸರ್ಕಾರಕ್ಕೆ ಈ ಯೂನಿಯನ್ ಎಕ್ಸೈಸ್ ಡ್ಯೂಟಿಯಿಂದ ಶೇಕಡಾ 7ರಷ್ಟು ಆದಾಯ ಬಂದಿದ್ದು. 1% ಕಡಿಮೆ ಆಗಿದೆ, ಶೇಕಡಾ 7ರಷ್ಟು. ಯಾಕಂದ್ರೆ ಕರೋನಾದಿಂದ ಏನಂತಂದ್ರೆ ದೇಶದ ಒಳಗಡೆ ಉತ್ಪಾದನೆ ಆಗುವ ಸರಕುಗಳ ಪ್ರಮಾಣ ಏನಾಗ್ಯದ? ಕಡಿಮೆ ಆಗ್ಯದ. ಆದ ಕಾರಣ ಏನಂದ್ರೆ ಎಷ್ಟು ಪರ್ಸೆಂಟೇಜ್ ಬಂದೈತ್ರಿ ಪ್ರಸ್ತುತ ಅಂತ ಕೇಳಿದ್ರೆ ಇದರಿಂದ 7ರಷ್ಟು ಇನ್ಕಮ್ ಬಂದಿತ್ತು. ಎಷ್ಟನೇದು ಅಂತಂದ್ರೆ ನಾಲ್ಕನೇ ಅತಿ ಹೆಚ್ಚು ಭಾರತ ಸರ್ಕಾರಕ್ಕೆ ಆದಾಯವನ್ನು ಕೊಡುವ ತೆರಿಗೆ ಇದಾಗಿದೆ. 4ನೇ ಅತಿ ಹೆಚ್ಚು ಭಾರತ ಸರ್ಕಾರಕ್ಕೆ ಏನು ಕೊಡುವಂಥದ್ದು? ಆದಾಯ ಕೊಡುವ ತೆರಿಗೆಯ ವಿಧ ಯಾವುದಾಗಿದೆ ಅಂತ ಕೇಳಿದ್ರೆ ಕೇಂದ್ರ ಅಬಕಾರಿ ಸುಂಕ ಆಗಿದೆ ಅಂತೇಳಿ ಹೇಳ್ಬೋದು. ನೋಡ್ರಿ, ಇಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳಿರುವ ಹಾಗೆ ಇಲ್ಲಿ ನೋಡ್ರಿ ಸ್ನೇಹಿತರೆ, ಕೇಂದ್ರ ಅಬಕಾರಿ ಸುಂಕ ಲಾರ್ಡ್ ಎಲ್ಗಿನ್ ಟು ಅವರು ಇದ್ರು. ನೋಡ್ರಿ 2021 ಆರ್ಥಿಕ ವರ್ಷದಲ್ಲಿ ಶೇಕಡಾ 8ರಷ್ಟು ಆದಾಯ ಬಂದಿತ್ತು. 21-22 ಆರ್ಥಿಕ ವರ್ಷದಲ್ಲಿ ಶೇಕಡಾ ಎಷ್ಟು ಅಂತಂದ್ರೆ 7ರಷ್ಟು ಆಗಬೇಕು, 5 ಅಲ್ಲ 7ರಷ್ಟು ಏನಂತಂದ್ರೆ ಆದಾಯ ಬಂದಿದ್ದು
ಎಷ್ಟನೇ ಅತಿ ಹೆಚ್ಚು ಆಗಿದೆ ಅಂತ ಕೇಳಿದ್ರೆ 5ನೇ ಅತಿ ಹೆಚ್ಚು ಆದಾಯವನ್ನು ಕೊಡುವಂಥ ತೆರಿಗೆ ವಿಧ ಯಾವುದಾಗಿದೆ ಅಂತಂದ್ರೆ ಇದಾಗಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಪ್ರತಿ ವರ್ಷ ಫೆಬ್ರವರಿ 24ರಂದು ಕೇಂದ್ರ ಅಬಕಾರಿ ದಿನ ಎಂದು ಆಚರಿಸಲಾಗುತ್ತದೆ. ಯಾವ ದಿನ ಅಂತೇಳಿ ಕೇಂದ್ರ ಅಬಕಾರಿ ದಿನ. 1985ರಲ್ಲಿ ಭಾರತದಲ್ಲಿ ನೋಡ್ರಿ ಅಬಕಾರಿ ಸುಂಕ ಕಾಯ್ದೆ ಜಾರಿಗೆ ತರಲಾಯಿತು. ಇದು ಕೂಡ ಹೇಳಿದೆ ನಾನು ನಿಮ್ಗೆ. ಕಾಫಿ ಟೀ ಉದಾಹರಣೆ ಕಾಫಿ ಟೀ ಪೆಟ್ರೋಲ್ ಸಕ್ಕರೆ ರಸಗೊಬ್ಬರ ಇತ್ಯಾದಿ ಏನಂತಂದ್ರೆ ದೇಶದ ಭೌಗೋಳಿಕ ಗಡಿ ರೇಖೆ ಒಳಗಡೆ ಉತ್ಪಾದನೆ ಆಗ್ತಿರ್ತವೆ ಸ್ನೇಹಿತರೆ. ಸೊ ಅವುಗಳ ಉತ್ಪಾದನೆ ಮೇಲೆ ವಿಧಿಸುವಂಥ ತೆರಿಗೆ ಇದಾಗಿದೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಸೀಮಾ ಸುಂಕ ಅಂತೇಳಿ ಬರುತ್ತೆ ಸ್ನೇಹಿತರೆ. ನೋಡ್ರಿ ಸೀಮಾ ಸುಂಕ ಡೈಲಿ ಅಪ್ಡೇಟ್ ಆಗಬೇಕು. ಕಂಟಿನ್ಯೂ ಏನಂತಂದ್ರೆ ಕರೆಂಟ್ ಅಫೇರ್ಸ್ ಈಗ ಸರ್ ಕೂಡ ಏನಂದ್ರೆ ಕರೆಂಟ್ ಅಫೇರ್ಸ್ ಕ್ಲಾಸ್ ಐತಿ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಏನಂತಂದ್ರೆ ಡೈಲಿ ಅಪ್ಡೇಟ್ ಆಗಬೇಕು. ಮತ್ತೇನಂತಂದ್ರೆ ಇದಾದ ನಂತರ ಏನಂತಂದ್ರೆ ನಿಮಗೆ ಏನಂತಂದ್ರೆ ಸೀಮಾ ಸುಂಕದ ಬಗ್ಗೆ ಏನಂತಂದ್ರೆ ಈಗ ಸೀಮಾ ಸುಂಕ ಈಗ ಸ್ಟಾರ್ಟ್ ಮಾಡಿದ್ರು ಕೂಡ ಏನಂತಂದ್ರೆ ಇದು ಕಂಪ್ಲೀಟ್ ಆಗಂಗಿಲ್ಲ ಅಂತೇಳಿ ನಾನು ಅಂದ್ಕೊಳ್ತೀನಿ. ಬಹಳಷ್ಟು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಸೀಮಾ ಸುಂಕದ ಬಗ್ಗೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ದಯವಿಟ್ಟು ಏನು ಮಾಡಬೇಕು, ನಿನ್ನೆ ಏನಂತಂದ್ರೆ ಆಲ್ಮೋಸ್ಟ್ ನಾನೇನಂದ್ರೆ ಒಂದು ವರ್ಕ್ ಕೊಟ್ಟಿದ್ದೆ 15ನೇ ಹಣಕಾಸು ಆಯೋಗದ ಬಗ್ಗೆ ಏನಂತಂದ್ರೆ ನಾನು ಹೇಳಿದ್ದೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಅದನ್ನ ನೋಟ್ಸ್ ಏನಂತಂದ್ರೆ ನನ್ನ ಗ್ರೂಪಲ್ಲಿ ಏನಂತಂದ್ರೆ ಕೆಲವೊಬ್ಬರು ವೈಯಕ್ತಿಕ ಕಳಿಸಿದ್ರಿ. ಓಕೆ, ಕಳಿಸ್ರಿ, ನಾನು ನೋಡಿ ಅದನ್ನ ಏನಂದ್ರೆ ಗ್ರೂಪ್ ಒಳಗೆ ಯಾರು ಚಲೋ ಬರ್ದಿದ್ದವ್ರದ್ದು ಒಂದು 2-3 ಮಂದಿದು ಏನಂದ್ರೆ ನಾನು ಗ್ರೂಪ್ ಒಳಗೆ ಏನಾದ್ರು ಹಾಕಿದೆ. ಆದಷ್ಟು ಏನಂತಂದ್ರೆ ವರ್ಕ್ ಮಾಡಿ ಸ್ನೇಹಿತರೆ. ಇವತ್ತಿನ ವರ್ಕ್ ಏನಂತಂದ್ರೆ ಪ್ರಮುಖ ದೇಶದಲ್ಲಿರುವಂಥ ರಾಷ್ಟ್ರೀಯ ಉದ್ಯಾನವನಗಳ ಕುರಿತು ಚರ್ಚಿಸಿರಿ ಅಂತೇಳಿ. ನಮ್ಮಲ್ಲಿ ಏನಂತಂದ್ರೆ ನ್ಯಾಷನಲ್ ಪಾರ್ಕ್ ಎಲ್ಲೆಲ್ಲಿ ಇದಾವೆ ಅದ್ರ ಬಗ್ಗೆ ಏನಂತಂದ್ರೆ ಬರೀರಿ, ಕೂತ್ಕೊಂಡು ಬರೋದೇನಂತಂದ್ರೆ ಸೆಂಡ್ ಮಾಡಿರಿ. ಧನ್ಯವಾದಗಳು.